ಒಂದು ಮಾತನ್ನ ನಾನು ಭಾಳ ಸ್ಪಷ್ಟವಾಗಿ ಹೇಳ್ಬೇಕಪ್ಪ ಅಂತಂದ್ರೆ, ಮುರುಗೇಶ್ ನಿರಾಣಿ ಅವ್ರಿಗೆ BJPಗೆ ಅವ್ರು ಸೋಲ್ಬೇಕಪ್ಪ ಅಂತಂದ್ರೆ ನಾನು ಮಧ್ಯದಲ್ಲಿದ್ದರೆ ಅವ್ರು ಸೋಲಿಕ್ಕೆ ಸಾಧ್ಯ. ಇವತ್ತು ಬಿಳಗಿ ಕ್ಷೇತ್ರದಲ್ಲಿ ಬಿಳಗಿ ಜನರ ಅಭಿಪ್ರಾಯ ಪ್ರಕಾರ ನನಗೆ ಸುಮಾರು ಜಾತ್ಯತೀತವಾಗಿ ಪಕ್ಷಾತೀತವಾಗಿ ನಾವೆಲ್ಲರನ್ನ ಹಚ್ಕೊಳ್ತೀವಿ, ಕೆಲಸ ಮಾಡ್ತೀವಿ ಅನ್ನೋದ್ರಿಂದ ಬರೀ ನನಗೆ ಕಾಂಗ್ರೆಸ್ ಪಕ್ಷದಿಂದ ಬಿಫಾರ್ಮನ್ನು ಕೊಟ್ಟರೆ 25 to 30% ನನ್ನ ಪ್ರಕಾರ BJP ಮತಗಳೇ ನಮ್ಗೆ ಹೆಚ್ಚು ಬರ್ತಾವೆ. ಕಾಂಗ್ರೆಸ್ ಮತಗಳನ್ನ ಜೊತೆಗೆ 35 to 30% ನಮಗೆ BJP ಮತಗಳೇ 35% 100% ಬಿಜೆಪಿಯಿಂದ ನಿಮಗೆ ರಿಟರ್ನ್ BJPಯಿಂದನೇ ಮತಗಳು. ಅದಕ್ಕೆ ಅವ್ರಿಗೆ ಅದೊಂದು ಒಳಗೆ ಭಯ. ಯಾಕೆ ನೀವು ಭಯ ಅಂತ ಹೇಳ್ತಾ ಇದ್ರಿ? ಇಷ್ಟು ದುಡ್ಡು ಅಧಿಕಾರ ಇದ್ದಂಥವ್ರಿಗೆ ಈ ಭಯ ಯಾಕೆ ಕಾಡುತ್ತೆ? ಇಡೀ ರಾಜ್ಯದಲ್ಲಿ ಪಕ್ಷವನ್ನ ಬೇರು ಮಟ್ಟದಲ್ಲಿಂದ ಕಟ್ಟುವಂತ ಒಂದು ಶಕ್ತಿ ಸನ್ಮಾನ್ಯ DK ಶಿವಕುಮಾರ್ ಅವ್ರಿಗಿದೆ. ಅವ್ರಿಗೆ ಅವಕಾಶ ಬಹಳ ತಡವಾಗಿ ಬಂದಿದೆ, ಆದ್ರೆ ಅದನ್ನ ಅವರು ಸದುಪಯೋಗ ಪಡಿಸ್ಕೋತಾರ ಅನ್ನೋದು ಈಗ ಇನ್ನೂ 1 ತಿಂಗಳು 2 ತಿಂಗಳಾಗಿದೆ. ಇನ್ನೂ ಸಾಕಷ್ಟಿದೆ. ಇನ್ನೂ ನನ್ನ ಪ್ರಕಾರ ಇನ್ನು 2028 ಕೂಡ ಸನ್ಮಾನ್ಯ DK ಶಿವಕುಮಾರ್ ಅವರೇ ಬಹುಮತದಿಂದ ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂಥ ನನ್ನ ಅಭಿಪ್ರಾಯವಿದೆ. ಆ ಗ್ಯಾರಂಟಿಗಳ ಬಗ್ಗೆ ಜನಸಾಮಾನ್ಯರಿಗೆ ಇದ್ದಿರ್ತಕ್ಕಂಥ ಅಪಾರವಾದಂಥ ನಂಬಿಕೆ, ವಿಶ್ವಾಸ ಮತ್ತು ಮುಂದೆ ಆ ಗ್ಯಾರಂಟಿ ಪಕ್ಷಕ್ಕೆ ಎಷ್ಟು ಲಾಭ ತಂದು ಕೊಡಬಹುದು? ಅರಳತಾ ಇರುವಂತ ಗುಲಾಬಿ ಹೂವನ್ನ, ಮುರುಜಿಕೊಂಡು ಕುಂತಿರ್ತಕ್ಕಂಥ ಗುಲಾಬಿ ಹೂವನ್ನ ನೀರು ಹಾಕುವಂತ ಕೆಲಸ ಈ ಸರ್ಕಾರ, ಈ ಕಾರ್ಯಕರ್ತರು ಮಾಡಿಕೊಟ್ಟಿರ್ತಕ್ಕಂಥ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಸರ್ಕಾರ ಈಗ ಕಳಕಳಕಳವಾಗಿ ಅರಳತವಾಗಿರುವಂತ ಒಂದು ಗುಲಾಬಿ ಹೂವ. ಆ ಹೂವ ಮುಂದೆ ನಿಮ್ಗೆ ಎಷ್ಟು ಲಾಭ ಆಗಬಹುದು, ಎಷ್ಟು ನಷ್ಟ ಆಗಬಹುದು? ಹಾಯ್, ಹಲೋ, ನಮಸ್ಕಾರ ವೀಕ್ಷಕರೇ. ಇಂದು ಕಿತ್ತೂರು ಕರ್ನಾಟಕ ಭಾಗದಲ್ಲಿ ನ್ಯೂಸ್ 43 ಇಂಡಿಯಾ ತಂಡ ಇನ್ ಸರ್ವೆದಿಂದ ಭೇಟಿ ಮಾಡಲಾಗಿದೆ. ಭೇಟಿ ಮಾಡಿರ್ತಕ್ಕಂಥ ವಿಶೇಷತೆ, ಭೇಟಿ ಮಾಡಿರ್ತಕ್ಕಂಥ ಮೂಲ ಅಜೆಂಡಾ ಸ್ಥಳೀಯ ಸಂಸ್ಥೆ ಚುನಾವಣೆಗಳನ್ನಾಗಿರ್ಲಿ, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಗ್ರಾಮ ಪಂಚಾಯತಿ ಚುನಾವಣೆಗಳನ್ನಾಗಿರ್ಲಿ, ಮತ್ತು ಟೌನ್ ವ್ಯಾಪ್ತಿಯಲ್ಲಿ ಬರ್ತಾ ಇರುವಂತಹ ಪಟ್ಟಣ ಪಂಚಾಯತಿ, ಪುರಸಭೆ, ನಗರಸಭೆ, ಮಹಾನಗರ ಪಾಲಿಕೆ ಚುನಾವಣೆಗಳನ್ನಾಗಿರ್ಲಿ, ಮತ್ತು 2028-29 ವಿಧಾನಸಭೆ ಮತ್ತು ಲೋಕಸಭೆ ಚುನಾವಣೆ ಬಗ್ಗೆ ಕ್ಷೇತ್ರದಲ್ಲಿ ಜನ ಅಭಿಪ್ರಾಯ ಸಂಗ್ರಹಣೆ, ನಮ್ಮ ನಾಯಕ ಹೇಗಿರಬೇಕು, ನಮ್ಮ ನಾಯಕನ ಗುರಿ ಏನಿರಬೇಕು, ನಮ್ಮ ನಾಯಕನ ಛಲ ಏನಿರಬೇಕು, ಅಂತಾದೇ ಒಂದು ಕ್ಷೇತ್ರದಲ್ಲಿ ನಾವು ಭೇಟಿ ಕೊಟ್ಟಿದ್ದೀವಿ. ತುಂಬಾ ಜಿದ್ದಿನ ಕ್ಷೇತ್ರ, ತುಂಬಾ ಕ್ಯೂರಿಯಾಸಿಟಿಯಿಂದ ಇದ್ದಿರ್ತಕ್ಕಂಥ ನಾಯಕತ್ವ. ಒಂದು ಕಡೆ ಬೃಹತ್ ಇಂಡಸ್ಟ್ರಿ ಮಾಧ್ಯಮದಲ್ಲಿ ಬೆಳೆದು ಬಂದಿರತಕ್ಕಂಥ ಮಾಜಿ ಸಚಿವರ ಕ್ಷೇತ್ರ, ಒಂದು ದನಿ ಅಂತೇಳಿ ದೇಸಾಯಿ ಮತ್ತು ಗೌಡಿಕಿ ಮನೆತನದಿಂದ ಬಂದಿರತಕ್ಕಂಥ ಮತ್ತೊಬ್ಬರ ನಾಯಕತ್ವ, ಮತ್ತು ಸರಳವಾಗಿ ನಾಯಕರಾಗಿ ಶಾಸಕರಾಗಿ ಬಂದಿರತಕ್ಕಂಥ ಅಂಥದೇ ಒಂದು ಕ್ಷೇತ್ರದಲ್ಲಿ ಇಂದು ನ್ಯೂಸ್ 43 ಇಂಡಿಯಾ ತಂಡ ಮತ್ತೆ ಇನ್ ಸರ್ವೆದಿಂದ ಭೇಟಿ ಮಾಡಲಾಗಿದೆ. ವಿಧಾನಸಭೆ ಮತ್ತು ಲೋಕಸಭೆ ಚುನಾವಣೆಯ ಪೂರ್ವಭಾವಿ ಗ್ರೌಂಡ್ ವರ್ಕ್ ನಲ್ಲಿ ಇಂದು ಕಿತ್ತೂರು ಕರ್ನಾಟಕ ಭಾಗದಲ್ಲಿ ಬಾಗಲಕೋಟೆ ಜಿಲ್ಲೆಯ ಬಿಳಗಿ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಬಲ ನಾಯಕತ್ವ ಹೊಂದಿರತಕ್ಕಂಥವ್ರು, ಮುಂದಿನ ಚುನಾವಣೆಯ ಪ್ರಬಲ ಸೇವೆಗಳ ಬಗ್ಗೆ ಅವರ ವಿಚಾರಧಾರೆಗಳನ್ನು ಏನಿದಾವೆ ಅಂಥದೇ ಒಂದು ವ್ಯಕ್ತಿಯವರನ್ನ ನಾವು ಪರಿಚಯ ಮಾಡ್ಕೊಳ್ಳಿಕ್ಕೆ ಮತ್ತು ಅವ್ರ ಜೊತೆ ಹೋಗ್ತಾ ಇದ್ದೀವಿ. ಅವರ ವಿಚಾರಧಾರೆಗಳನ್ನು, ಮುಂದಿನ 28ರ ಗುರಿ ಏನು, ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಅವರ ವಿಷಯಗಳನ್ನು ಏನು, ಇವೆಲ್ಲ ವಿಷಯದಲ್ಲಿ ಅವ್ರ ಜೊತೆ ಚರ್ಚೆ ಮಾಡೋಣ. ಬನ್ನಿ ವೀಕ್ಷಕರೇ, ನಮ್ಮ ಜೊತೆ ಇದ್ದಿರ್ತಕ್ಕಂಥ ಬಿಳಗಿ ವಿಧಾನಸಭಾ ಕ್ಷೇತ್ರದ ಜನನಾಯಕ, ಹೃದಯ ಗೆದ್ದಿರ್ತಕ್ಕಂಥ ಧೀಮಂತ ನಾಯಕ ಮತ್ತು ದನಿ ಒದಗಿದ ಜನನಾಯಕವಾಗಿರ್ತಕ್ಕಂಥ ಮಾನ್ಯ ಶ್ರೀ ಬಸವಪ್ರಭು ಸರ್ ನಾಡಗೌಡರು ನಮ್ಮ ಜೊತೆ ಇದ್ದಾರೆ. ಬನ್ನಿ ವೀಕ್ಷಕರೇ, ಅವ್ರ ಜೊತೆ ಮಾತನಾಡೋಣ. ಈ ಸಂದರ್ಶನ ಜೊತೆಯನ್ನು ಪ್ರಾರಂಭ ಮಾಡಿಕೊಳ್ಳೋಣ. ನಮಸ್ಕಾರ ಸರ್. ನಮಸ್ಕಾರ. ಚೆನ್ನಾಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ ಸರ್, ತಾವು ಚೆನ್ನಾಗಿದ್ದೀನಿ. ಎಲ್ಲ ನಿಮ್ಮ ಹಿರಿಯರ ಆಶೀರ್ವಾದ ಮತ್ತು ನಿಮ್ಮ ಮಾರ್ಗದರ್ಶನ ಮತ್ತು ನಿಮ್ಮ ಬೆಂಬಲ ಸರ್. ನನ್ನ ಮೊದಲನೇ ಪ್ರಶ್ನೆ, ನಾನ್ ನಿಮಗೆ ಜನನಾಯಕನಂತ ಹೇಳಿ ಕರಿಬೇಕಾ, ಅಥವಾ ಬಿಳಿಗಿಯ ದೇಸಾಯಿ ದನಿ ಅಂತ ಕರಿಬೇಕಾ, ಅಥವಾ ಬಾಗಲಕೋಟೆಯ ಗೌಡ್ರ ಅಂತ ಕರಿಬೇಕಾ ಸರ್, ಅಥವಾ ಬಿಳಿಗಿಯ 2028ರ ಭಾವಿ ವಿಧಾನಸಭೆ ಕ್ಷೇತ್ರದ ಅಭ್ಯರ್ಥಿ ಮತ್ತು ಶಾಸಕರಂತ ಕರಿಬೇಕಾ ಸರ್? ನಿಮ್ಮ ಒಂದು ಕೊನೆ
ಮಾತಿಗೆ ಅಭ್ಯರ್ಥಿ ಅಂತ ಕರಿಬಹುದು, ಬಟ್ ಶಾಸಕರ ಮಾಡುವಂಥ ಶಕ್ತಿ ನಮ್ಮ ಬೆಳಗಿ ಕ್ಷೇತ್ರದ ಜನರ ಕೈಯಲ್ಲಿದೆ. ಜೊತೆಗೆ ನಾವು ಮೂಲತಃ ಹೊನ್ಯಾಳು, ಬೆಳಗಿ ತಾಲೂಕಿನ ಹೊನ್ಯಾಳ ದೇಸಾಯರಂತಲೇ ಗುರುತಿಸ್ಕೊಂಡವರು. ಜೊತೆಗೆ ಬಾಗಲಕೋಟೆಯಲ್ಲಿ ಸರಣಗೌಡರು ಅಂತೇಳಿ ಬಾಗಲಕೋಟೆ ಗೌಡ್ರು ಅಂತ ಹೇಳಿ ಗುರುತಿಸ್ಕೊಂಡವರು. ನಮ್ಮ ಪೂರ್ವಜರೆಲ್ಲ, ನನ್ನ ತಂದೆಯವರಾಗಲಿ ನಮ್ಮ ಅಜ್ಜವರಾಗಲಿ ಎಲ್ಲರೂ ಅವ್ರು ದೇಸಾಯರಿರಲಿ, ಗೌಡ್ರಿರಲಿ, ದೊಡ್ಡ ಶ್ರೀಮಂತರಿರಲಿ, ಯಾವುದೇ ಇರಲಿ, ಆದರೆ ಅದರ ಜೊತೆಗೆ ಹೃದಯ ಶ್ರೀಮಂತಿಕೆಯನ್ನು ಮೆರೆದಂಥವ್ರು. ಆ ಒಂದು ಕಾರಣದಿಂದ ನಮ್ಮ ಮನೆತನದ ಮೇಲೆ ವಿಶೇಷವಾದಂಥ, ಇಡೀ ನಮ್ಮ ಜಿಲ್ಲೆಯಲ್ಲಿ ಒಂದು ವಿಶೇಷವಾದಂಥ ಪ್ರೀತಿ, ವಿಶ್ವಾಸ, ಆಶೀರ್ವಾದ ನಮ್ಮ ಜಿಲ್ಲೆಯ ಜನರು ನಮ್ಮ ಮನೆತನದ ಮೇಲಿದೆ. ಈಗೆಲ್ಲ ಸ್ವತಂತ್ರ ಸಿಕ್ಕಾದ ಮೇಲೆ ಗೌಡರು ಹೋದರು, ದೇಸಾಯರು ಹೋದರು, ಎಲ್ಲರೂ ಹೋದರು, ನಾವೆಲ್ಲ ಸಾಮಾನ್ಯ ಪ್ರಜೆಗಳು. ನಮ್ಮ ಸಂವಿಧಾನದ ಪ್ರಕಾರ ನಾವೆಲ್ಲರೂ ಸಾಮಾನ್ಯರು ಮತ್ತು ಸಮಾನ. ಆ ದೃಷ್ಟಿಯಲ್ಲಿ ಜೊತೆಗೆ ಜನರ ಸೇವೆಯನ್ನು ಮಾಡುವಂಥದ್ದೇ ಈ ದೇಶಕತೆ ಆಗಲಿ ಮತ್ತು ಗೌಡ್ಕಿ ಮನೆತನದ ಒಂದು ಗುರುತು ಅಂತ ಹೇಳಿ ನಾವು ಅಂದ್ಕೊಂಡು ಆ ಒಂದು ಸೇವೆಯನ್ನು ಮಾಡಬೇಕು ಅಂಥೇಳಿ ನನಗೆ 2008ರಲ್ಲಿ ಸನ್ಮಾನ್ಯ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರು ಇಲ್ಲ ನೀವು ಚುನಾವಣೆ ಮಾಡಬೇಕು ಅಂತ ಹೇಳಿ ಒತ್ತಾಯಿಸಿದಾಗ. ಸರಿ ಸರ್, ಒಂದು ಸೆಕೆಂಡ್. ರಾಜಕಾರಣ ಪ್ರಾರಂಭ ಆಗಿದ್ದು 2008ರಲ್ಲಿ. ನಿಮ್ಮ ಸಮಾಜ ಸೇವೆ ಪ್ರಾರಂಭ ಆಗಿದ್ದು ಯಾವಾಗ, ಹೇಗೆ ಸರ್? ನಾನು ಸುಮಾರು ನನ್ನ ಅಭ್ಯಾಸವನ್ನು ಧಾರವಾಡದಲ್ಲಿ KCD ಮುಗಿಸ್ಕೊಂಡು ಇಲ್ಲಿ ಬಂದ ಮೇಲೇ ನಮ್ಮ ಬಾಗಲಕೋಟೆ ವ್ಯಾಪ್ತಿಯಲ್ಲಿ ಸಣ್ಣ ಪುಟ್ಟ ಕಾರ್ಯಕ್ರಮಗಳಾಗಲಿ, ಸೇವೆಗಳಾಗಲಿ ಇದನ್ನು ಮಾಡ್ಕೋತಾ ಬರ್ತೀವಿ. ಮತ್ತು ಈ ಮನೆತನದಿಂದ ಸಾಕಷ್ಟು ಬಾಬಗಳನ್ನು ಇವತ್ತಿಗೂ ಕೂಡ ಬಾಗಲಕೋಟೆಯಲ್ಲಿ ನಾವು ಅದನ್ನು ಸೇವೆಯ ಮುಖಾಂತರ ಎಲ್ಲ ಬಾಗಲಕೋಟೆಯಲ್ಲಿ ಏನೇ ಕಾರ್ಯಕ್ರಮಗಳಾಗಲಿ, ಹೋಳಿ ಆಗಲಿ, ಕಾರುಣ್ಯ ಆಗಲಿ, ಯಾವುದೇ ಹಬ್ಬ ಆಗಲಿ, ಬನ್ನಿ ಮುಡಿಯೋದಾಗಲಿ, ಎಲ್ಲ ನಮ್ಮ ಮನೆಯಿಂದಲೇ ಶುರು ಆಗುವಂಥ ಪರಂಪರೆಯನ್ನು ಪ್ರಾರಂಭ ಆಗುವ ಪರಂಪರೆಯನ್ನು ನಮ್ಮ ಬಾಗಲಕೋಟೆ ಜನರು ಅದನ್ನು ಮುಂದುವರಿಸ್ಕೊಂಡು ಬಂದಿದ್ದಾರೆ. ಈಗಲೂ ಕೂಡ ಹೋಲಿ ಆಗ್ಬೇಕಂದ್ರೆ 5 ದಿನ ನಮ್ಮ ಮನೆಯಿಂದನೇ ಶುರು ಆಗುತ್ತೆ, ಕಾರುಣ್ಯ ಆಗ್ಬೇಕಾದ್ರೂ ಇಲ್ಲಿಂದನೇ ಶುರು ಆಗುತ್ತೆ, ಇವನ್ ಮೊಹರಂ ಆಗ್ಬೇಕಂದ್ರೂ ಇಲ್ಲಿಂದನೇ. ಮತ್ತು ಹೊನ್ಯಾಳದಲ್ಲಿ ಮೊಹರಂ ದೇವರೂ ಕೂಡ ನಮ್ಮ ಮನೆಯಲ್ಲೇನೆ ಇರ್ತವೆ. ಆ ಒಂದು ಏನು ಒಂದು ಸೆಕ್ಯುಲರ್ ಮೈಂಡೆಡ್ ಫ್ಯಾಮಿಲಿಯಲ್ಲಿ ಬಂದಿದ್ದರಿಂದ ಈ ಸೇವೆಯನ್ನು ನಾನು ಸುಮಾರು 21ನೇ ವಯಸ್ಸಿನಿಂದಲೂ ನಾನು ಮಾಡ್ಕೊತ ಬಂದಿದ್ದೀನಿ. ಆದರೆ ರಾಜಕೀಯ ಜೀವನದಲ್ಲಿ ಬರುವಂಥ ಇಚ್ಛೆ ಅದು ಮುಂದಿನ ದಿನಮಾನಗಳಲ್ಲಿ ಇತ್ತು ಖರೆ. ಆದರೆ ದೇವೇಗೌಡರು ಬಂದಿಲ್ಲ, ನೀನು ಮಾಡಬೇಕು ಅಂತ ಹೇಳಿ 2008ರಲ್ಲಿ ಸ್ಪರ್ಧೆ ಮಾಡಬೇಕು ಅಂದಾಗ ಅನಿವಾರ್ಯ ಒಬ್ಬ ದೇಶದ ಮಾಜಿ ಪ್ರಧಾನಿಗಳು ಹೇಳ್ಬೇಕಾದ್ರೆ ನಾವು ಮಾಡಬೇಕಾಗ್ತದೆ. ನಮ್ಮ ತಂದೆಯವರು ಕಾಂಗ್ರೆಸ್ ಪಕ್ಷದಲ್ಲೇ ಗುರುತಿಸ್ಕೊಂಡಿದ್ರು. ಅವರಿಗೂ ಕೂಡ ಬಾಗಲಕೋಟೆಯಿಂದ ಹೆಚ್ಚು ಕಡಿಮೆ ಟಿಕೆಟ್ ಫೈನಲ್ ಆಗಿತ್ತು. ಆದರೆ ಅವತ್ತು ಅವರು ಬೆಳಿಗ್ಗೆ ಹೋಗುವಂಥ ಒಂದು ಸಂದರ್ಭದಲ್ಲಿ ಅವರು ಹೃದಯಾಘಾತದಿಂದ ಅವರು ತೀರಿ ಹೋದ್ರು. ದುರಾದೃಷ್ಟ. ಅವತ್ತೇ ಶಾಸಕರಾಗೋರು ಬಾಗಲಕೋಟೆಯಿಂದ. ಮತ್ತು ಅಜ್ಜ ಅವರು ಅಖಂಡ ಬಾಗಲಕೋಟೆ ಬಿಜಾಪುರ ಜಿಲ್ಲೆ ಇದ್ದಾಗ ಬಾಗಲಕೋಟಿನ ಜನತಾ ಪಕ್ಷದ ಅಧ್ಯಕ್ಷರಾಗಿ ಜನತಾ ಪಾರ್ಟಿ ಪಕ್ಷದ ಅಧ್ಯಕ್ಷರಾಗಿ 15 ವರ್ಷ ಮತ್ತು ಮುನ್ಸಿಪಾಲಿಟಿ ಅಧ್ಯಕ್ಷರಾಗಿ 15 ವರ್ಷನ ಅವರು ರಾಜಕೀಯ ಜೀವನದಲ್ಲಿ ಸೇವೆಯಲ್ಲಿ ಸಲ್ಲಿಸಿದ್ದಾರೆ. ನಾನು ಕೂಡ 2008ರಿಂದ ಸತತವಾಗಿ 2026ವರೆಗೂ ನಾವು ನಮ್ಮ ಕ್ಷೇತ್ರದ ನಮ್ಮ ಬಾಗಲಕೋಟೆ ಆಗಲಿ, ಬೆಳಗ್ಗೆ ಆಗಲಿ, ನಮ್ಮ ಜಿಲ್ಲೆಯಲ್ಲಿ ಎಲ್ಲೇ ಏನೋ ಕಾರ್ಯಕ್ರಮಗಳಿದ್ರೂ ಹೋಗಿ ಭಾಗವಹಿಸಿ ನನ್ನ ಕೈಲಿ ಆದಂಥ ಸಹಕಾರವನ್ನು ಕೊಡುವಂಥ ಪ್ರಾಮಾಣಿಕವಾದಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ಈಗೂ ಕೂಡ ಸರಿ. ಪ್ರಥಮ ಬಾರಿಗೆ ತಾವು JDS ನಿಂದ 2008ರಲ್ಲಿ ಸ್ಪರ್ಧೆ ಮಾಡಿದ್ರಿ. ದೇವೇಗೌಡರು ಹೇಳಿದ್ರು, ನಿಮ್ಮ ತಂದೆಯವರು ಕಾಂಗ್ರೆಸ್ಸಿಗರು, ನೀವ್ ಯಾಕೆ JDS ಕಡೆ ಮುಖ ಮಾಡಿದ್ರಿ? ಅಂದ್ರೆ ನಮ್ಮ ಅಜ್ಜ ಅವರು ಜನತಾ ಪಾರ್ಟಿ, ಜನತಾ ಪರಿವಾರದವರು. ತಂದೆಯವರು ಕಾಂಗ್ರೆಸ್ನಲ್ಲಿ ಅವ್ರಿಗೆ ಗುಂಡೂರಾವ್ ಅವ್ರಿಗೆ ಬಹಳ ಆತ್ಮೀಯತೆ ಇರೋದ್ರಿಂದ ಅವರು ಕಾಂಗ್ರೆಸ್. ಈಗಿನ ದಿನೇಶ್ ಗುಂಡೂರಾವ್ ತಂದೆಯವರು. ಸೊ ಆ ಥರ ಅವರು ಆವಾಗ ಕಾಂಗ್ರೆಸ್ಸಿಗೆ ಹೋಗುವಂಥ ಒಂದು ಇದನ್ನು ಮಾಡಿದ್ರು. ಒಂದು 2013ರ ಚುನಾವಣೆಯ ನಂತರ ಮಾನ್ಯ ಅಜಯ್ ಕುಮಾರ್ ಸರ್ನಾಯಕರು, ನಮ್ಮ ಜಿಲ್ಲೆಯೆಲ್ಲ ನಾಯಕರು, JT ಪಾಟೀಲ್ರು, ಮೇಟಿ ಅವರೆಲ್ಲರೂ ಸೇರಿ, ಇಲ್ಲ ನಮಗೆ ಮುಂದಿನ ಚುನಾವಣೆಯಲ್ಲಿ ತಮಗೆ ಅವಕಾಶ ಮಾಡಿಕೊಡ್ತೀವಿ, ಜನತಾ ದಳ ಇಲ್ಲಿ ಬೆಳೆಯುವುದು ಭಾಳ ಕಷ್ಟ, ನಿಮ್ಮಂಥ ನಾಯಕರು ಬೇಕು ನಮ್ಮ ಪಕ್ಷಕ್ಕೆ ಅಂಥೇಳಿ ವಿನಂತಿಯನ್ನು ಮಾಡಿಕೊಂಡ್ರು. ಜೊತೆಗೆ ನಮಗೂ ಕೂಡ ನಮ್ಮ ಬೆಂಬಲಿಗರು ಕೂಡ ರಾಷ್ಟ್ರೀಯ ಪಕ್ಷದಲ್ಲಿದ್ದರು ಒಳ್ಳೆಯದು ಅನ್ನುವಂಥ ಮಾತಿಗೆ ಎಲ್ಲ ನಮ್ಮ ಕ್ಷೇತ್ರದ ಜನರ ಅಭಿಪ್ರಾಯದ ಪ್ರಕಾರ ನಾನು ಕಾಂಗ್ರೆಸ್ ಪಕ್ಷಕ್ಕೆ 2014ರಲ್ಲಿ ನಾನು 13 ಚುನಾವಣೆ ಕೊನೆ ಚುನಾವಣೆ 14ರಲ್ಲಿ ತಾವು ಕಾಂಗ್ರೆಸ್ ಪಕ್ಷಕ್ಕೆ ಬಂದ್ರಿ.
ಅವಾಗ ಜಿ ಟಿ ಪಾಟೀಲ್ರು ಶಾಸಕರಾಗಿದ್ರು. ಶಾಸಕರಾಗಿ 2018ರಲ್ಲಿ ಕೂಡ ತಾವು ಪ್ರಬಲ ಟಿಕೆಟ್ ಆಕಾಂಕ್ಷಿತ್ರಿ, ಇದ್ವಿ. ಅವಾಗ ಕೂಡ ನಿಮ್ಗೆ ಅವಕಾಶ ಸಿಗಲಿಲ್ಲ. ಸಿಗ್ಲಿಲ್ಲ 2023ರಲ್ಲಿ ಕೂಡ ನಿಮ್ಗೆ ಅವಕಾಶ ಸಿಗಲಿಲ್ಲ. ಅವಕಾಶ ಸಿಗ್ಲಿಲ್ಲ. ಯಾಕೆ ಸರ್? ಮಾತು ಕೊಟ್ಟಂತೆ ಮಾತನ್ನು ತಪ್ಪುವುದು ಈ ಪಕ್ಷ ಅಲ್ಲ, ನುಡಿದಂತೆ ನಡೆದುಕೊಳ್ಳುವಂತ ಹೈಕಮಾಂಡ್, ನುಡಿದಂತೆ ನಡೆದುಕೊಳ್ಳುವಂತ ಕಾಂಗ್ರೆಸ್ ಪಕ್ಷ ಅನ್ನುವಂತ ಸಂದರ್ಭದಲ್ಲಿ ಈ ರೀತಿ ನಿಮ್ ಜೊತೆ ಆಗಿರ್ತಕ್ಕಂಥ ಇದು ದುರಾದೃಷ್ಟಕರ ಅನ್ಬೋದು ಅಷ್ಟೇ. ಅದನ್ನ ಬಿಟ್ಟು ಬೇರೆ ಏನು ಹೇಳಲಿಕ್ಕೆ ಆಗೋದಿಲ್ಲ. ರಾಜಕೀಯ ಅಂದಮೇಲೆ ಇದೆಲ್ಲ ಸಾಮಾನ್ಯ. ಅದು ರಾಜಕೀಯ ನಮ್ಮ ಪಕ್ಷದ ನಾಯಕರು ಮತ್ತು ಹೈಕಮಾಂಡ್ ಆಗಲಿ ಯಾವ ಥರ ತೀರ್ಮಾನ ತಗೋತಾರೆ ಅದಕ್ಕೆ ಬದ್ಧವಾಗಿ ನಡೆಯುವಂಥ ಕೆಲಸ ನಾವೆಲ್ಲರೂ ಮಾಡಬೇಕಾಗುತ್ತೆ. ಅದು ಜೆ ಟಿ ಪಾಟೀಲ್ರೇ ಇರಲಿ ಅಥವಾ ಬಸವಪ್ರಭು ಸರ್ ಪಕ್ಷದ ತೀರ್ಮಾನದ ವಿಚಾರವಾಗಿ ನಾವು ನಡ್ಕೊಳ್ಳೇಬೇಕಾಗುತ್ತೆ. ಸರಿ ಸರ್, ಈ ಕಾಂಗ್ರೆಸ್ ಪಕ್ಷದಲ್ಲಿ ಬಂದ ಮೇಲೆ 2014ರಿಂದ ಕಾಂಗ್ರೆಸ್ ಪಕ್ಷದಲ್ಲಿ ತಾವು ಬಂದ್ರಿ, 12 ವರ್ಷ ಆಯ್ತು ತಾವು ಕಾಂಗ್ರೆಸ್ ಪಕ್ಷದಲ್ಲಿ ಸಕ್ರಿಯವಾಗಿದ್ದು, 2 ಬಾರಿ ಕೂಡ ಪ್ರಬಲ ಆಕಾಂಕ್ಷಿ. 2019ರಲ್ಲಿ ಲೋಕಸಭೆ ಕೂಡ ತಾವು ಆಕಾಂಕ್ಷಿ ಆಗಿದ್ರ ಸರ್? ಎಲ್ಲರ ಒತ್ತಾಯದ ಮೇರೆಗೆ ನಮ್ಮ ಸ್ಥಳೀಯ ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು ಇಲ್ಲ ನೀವು ಕಾಂಗ್ರೆಸ್ಸಿಂದ MP ಚುನಾವಣೆಗೆ ಮಾಡಿದರೆ ಒಳ್ಳೆಯದಾಗುತ್ತೆ ಅನ್ನುವಂಥ ಒಂದು ಮಾತನ್ನು ಹೇಳಿದರು. ಆ ಒಂದು ದೃಷ್ಟಿಯಲ್ಲಿ ನಾನು ಕೂಡ ಪ್ರಯತ್ನ ಮಾಡಿದ್ದೆ. ಆದರೆ ಅವಾಗ ವೀಣಾ ವೀಣಾ ಕಾಶ್ಯಪ್ನವ್ರವ್ರಿಗೆ ಕೊಡುವಂಥ ಸಂದರ್ಭ ನಾವೆಲ್ಲರೂ ಕೂಡಿ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿದ್ವಿ. ಆದರೆ ಅದು ಆಗಲಿಲ್ಲ. ಮತ್ತೆ 23ರಲ್ಲಿ ತಾವು ಟಿಕೆಟ್ ಆಕಾಂಕ್ಷಿ ಆಗಿದ್ರಿ ಬೆಳಿಗ್ಗೆಯಿಂದ, ಅವಕಾಶ ಸಿಗಲಿಲ್ಲ. ಜಿ ಟಿ ಪಾಟೀಲ್ರನ್ನ ಶಾಸಕರು ಮಾಡಿದ್ವಿ. ಆದ್ರೆ 24ರಲ್ಲಿ ಲೋಕಸಭೆ ಕೂಡ ತಾವು ಆಕಾಂಕ್ಷಿ ಆದ್ರಿ, ಅವಾಗ ಕೂಡ ಅವಕಾಶ ಸಿಗಲಿಲ್ಲ. ನಂತರ ಬೈ ಎಲೆಕ್ಷನ್ದಲ್ಲಿ ನಿಮ್ಮ ಹೆಸರು ಓಡಾಡ್ತಾ ಇತ್ತು, ಹೌದಾ ಸರ್? ಬೈ ಎಲೆಕ್ಷನ್ ಅಲ್ಲಿ ಹೆಸರು ಓಡಾಡ್ತಾ ಇತ್ತು ಖರೆ. ಆದರೆ ನನ್ನ ಕ್ಷೇತ್ರ, ನನ್ನ ಕಾರ್ಯವ್ಯಾಪ್ತಿ ಬೆಳಗ್ಗೆ ಕ್ಷೇತ್ರಕ್ಕೆ ಇರೋದ್ರಿಂದ ನಾ ಬಾಗಲಕೋಟೆಗೂ ಸ್ಪರ್ಧೆ ಮಾಡ್ತೀನಿ ಅನ್ನೋವಂಥದ್ದಾಗಲಿ, ಬೆಳಗ್ಗೆಗೂ ಸ್ಪರ್ಧೆ ಮಾಡ್ತೀನಿ ಅನ್ನೋವಂಥದ್ದಾಗಲಿ, ಇದು ಎಲ್ಲೋ ಒಂದು ಕಡೆ ರಾಜಕಾರಣದಲ್ಲಿ ತಪ್ಪು ಸಂದೇಶ ಹೋಗಬಾರ್ದು. ಎಲ್ಲ ಕಡೆನೂ ಆಕಾಂಕ್ಷಿ ಆಗಿರ್ತಾರಲ್ಲಪ್ಪ ಅನ್ನುವಂಥ ಒಂದು ತಪ್ಪು ಸಂದೇಶ ಹೋಗಬಾರ್ದು. ಮತ್ತು ನಮ್ಮ ಗುರಿ ಬೆಳಗ್ಗೆ ಕ್ಷೇತ್ರನೇ ಇದೆ. ಬೆಳಗ್ಗೆ ಕ್ಷೇತ್ರದಲ್ಲಿ ನಾನು ಪ್ರತಿಯೊಂದು ಹಳ್ಳಿ, ಪ್ರತಿಯೊಂದು ನಾಯಕರನ್ನ, ಪ್ರತಿಯೊಂದು ನಮ್ಮ ಯುವಕರನ್ನ ನಾನು ಗುರುತಿಸುವಂಥ ನಾನು 15 ವರ್ಷ ಅಲ್ಲಿ ಕಳೆದಿದ್ದೀನಿ. ನಾನು ಬಾಗಲಕೋಟೆ ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದೀನಿ. ಇಲ್ಲಿ ಬಾಗಲಕೋಟೆ ಲೋಕಲಲ್ಲಿ ಎಲ್ಲರದ್ದು ನನಗೆ ಪರಿಚಯ ಇದೆ, ಸುತ್ತಮುತ್ತಲಿನ ಹಳ್ಳಿ ಪರಿಚಯ ಇದೆ. ಆದರೆ ರಾಜಕೀಯವಾಗಿ ನಾನು ಇಲ್ಲಿ ಅಷ್ಟು ಬೆಳಗ್ಗೆ ಕ್ಷೇತ್ರದಲ್ಲಿ ಗುರುತಿಸ್ಕೊಂಡಷ್ಟು ನಾನು ಇಲ್ಲಿ ಗುರುತಿಸ್ಕೊಂಡೆ. ಸರಿ ಸರ್, ಬೆಳಗ್ಗೆ ವಿಧಾನಸಭಾ ಕ್ಷೇತ್ರದಲ್ಲಿ ನಿಮ್ಮನ್ನ ಟಿಕೆಟ್ ಕೊಡೋದಾದ್ರೆ ಯಾಕೆ ಕೊಡಬೇಕು ನನ್ನ ಮೊದಲನೇ ಪ್ರಶ್ನೆ. ಮತ್ತು ನೀವು ಪಕ್ಷಾತೀತವಾಗಿ ಮಾಡಿರ್ತಕ್ಕಂಥ ಸೇವೆಗಿಂತ ಪಕ್ಷದಲ್ಲಿ ಬಂದ ಮೇಲೆ ಮಾಡಿರ್ತಕ್ಕಂಥ ಸೇವೆಗೆ ಬಸವಪ್ರಭು ಸರ್ ನಾಡಗೌಡ ಅವ್ರನ್ನ ಟಿಕೆಟ್ ಕೊಡೋದಾದ್ರೆ ಯಾವ ಆಧಾರದ ಮೇಲೆ ಟಿಕೆಟ್ ಕೊಡಬೇಕು, ಯಾಕೆ ಕೊಡಬೇಕು, ನಿಮ್ಮ ಹಿಂದ್ಗಡೆ ಇದ್ದಿರ್ತಕ್ಕಂಥ ಬಲ, ಮುಂದೆ ಇದ್ದಿರ್ತಕ್ಕಂಥ ಗುರಿ, ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇರುವಂತ ಆ ಛಲ ಏನಿದೆ ಸರ್? ಯಾಕೆ ಕೊಡಬೇಕು ಅನ್ನುವಂಥ ಒಂದು ದೃಷ್ಟಿಯಲ್ಲಿ ನಾನು ಹೇಳಬೇಕಾದ್ರೆ, ಬೆಳಗ್ಗೆ ಕ್ಷೇತ್ರದಲ್ಲಿ ಸುಮಾರು 4 ಬಾರಿ ಭಾರತೀಯ ಜನತಾ ಪಾರ್ಟಿಯ ಶಾಸಕರಾದರು, ಸಚಿವರಾದರು, 4 ಬಾರಿ ಕಾಂಗ್ರೆಸ್ಲಿಂದ ಜೆ ಟಿ ಪಾಟೀಲ್ರು ಆಗಿದ್ದಾರೆ. ಎಲ್ಲ ಕೆಲಸಗಾರರಲ್ಲಿ ಒಳ್ಳೆಯ ಹೆಸರನ್ನು ಮಾಡಿದವರಂದರೆ ಸನ್ಮಾನ್ಯ ಜೆ ಟಿ ಪಾಟೀಲ್ರು. ಒಳ್ಳೆ ಕೆಲಸಗಾರ ಅಂತಲೇ ನಮ್ಮ ಜಿಲ್ಲೆ ಒಳಗೆ ಹೆಸರಿದೆ. ನಾವು ಬೇರೆ ಅವ್ರದ್ದು ಹೇಳೋದಕ್ಕೆ ಹೋಗೋದಿಲ್ಲ. ಆದರೆ ದಿನಮಾನಗಳು ಬದಲಾವಣೆ ಆಗಿದೆ. ನಾವು ಇನ್ನೂ 1952ರ ಒಂದು ಇಸ್ವಿಯಲ್ಲಿನ ಕೂತು ನಾವು ಅಭಿವೃದ್ಧಿ ಪರ ವಿಚಾರ ಮಾಡ್ತೀವಿ ಅಂತಂದ್ರೆ ಇವತ್ತಿನ ಕಾಲದಲ್ಲಿ ಅದಾಗೋದು ಅಸಾಧ್ಯ. ಇವತ್ತು ನಾನು ಬಹಳಷ್ಟು ಕಾರ್ಯಕ್ರಮಗಳಲ್ಲಾಗಲಿ, ನಮ್ಮ ಶಾಸಕರಾಗಲಿ, ಸಚಿವರಾಗಲಿ ನಾವು ಕೂತಾಗ ನಾನು ಮಾತಾಡ್ತಿರ್ತೀನಿ. ನೀವು ಬರೀ ರಸ್ತೆಗಳಾದವು, ನೀರಿನ ವ್ಯವಸ್ಥೆ ಆಯಿತು, ಇದು ಬೇಸಿಕ್. ಇದು ಬೇಸಿಕ್ ನಿಮ್ಗೆ ಮೂಲಭೂತ ಸೌಕರ್ಯಗಳನ್ನು ಕೊಡುವಂಥದ್ದು ಯಾವುದೇ ಸರ್ಕಾರ ಇದ್ದರೂ ಅದನ್ನು ಮಾಡೇ ಮಾಡುತ್ತೆ, ಅದಕ್ಕೆ ಆದಂಥ ಡಿಪಾರ್ಟ್ಮೆಂಟ್. ಆದರೆ ಒಂದು ಕ್ಷೇತ್ರ ಅಭಿವೃದ್ಧಿ ಆಗ್ಬೇಕಂದ್ರೆ ಅದು ಆರ್ಥಿಕವಾಗಿ ನಾವು ಆ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಿದಾಗ ಮಾತ್ರ ಆ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾಣಿಸ್ಲಿಕ್ಕೆ ಶುರು ಆಗುತ್ತೆ. ಜೊತೆಗೆ ಆ ಕ್ಷೇತ್ರದ ಜನರು ಬಹಳ ಗೌರವಯುತವಾಗಿ ಬಾಳಲಿಕ್ಕೆ ಸಾಧ್ಯ ಆಗುತ್ತೆ. ನಾವು ನನ್ನ ವಿಚಾರದ ಪ್ರಕಾರ ಈಗಿನ ಯುವಕರನ್ನು ನಾವು ಸೇರಿಸ್ಕೊಂಡು ಒಳ್ಳೆ ಯೋಜನೆಗಳನ್ನು ಪ್ರತಿ ಹಂತದಲ್ಲಿ, ಮತ್ತು ಅಂದರೆ ಒಂದು ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವಂಗೆ ಎಲ್ಲ ಯುವಕರು ಏನು
ಡಿಗ್ರಿ ಹೋಲ್ಡರ್ಸ್ ಇದ್ದಾರೆ, ಕಲಿದು ವಿದ್ಯಾವಂತರಿದ್ದಾರೆ, ಅವ್ರನ್ನೆಲ್ಲರನ್ನು ಸೇರಿಸ್ಕೊಂಡು ಅಲ್ಲಿ ಲೋಕಲ್ ಆಗುವಂಥ ಒಂದು ಆರ್ಥಿಕವಾಗಿ ಅವ್ರಿಗೆ ಅಭಿವೃದ್ಧಿ ಮಾಡುವಂಥ ಕೆಲಸಗಳನ್ನು ನಾವು ಮಾಡಬೇಕಾಗಿತ್ತು. ಅದಕ್ಕೆ ಐ ಹ್ಯಾವ್ ಮೈ ಓನ್ ಪ್ಲ್ಯಾನ್ಸ್. ನನಗೆ ಅದರದ್ದೇ ಆದಂಥ ವಿಶೇಷವಾದಂಥ ಇದು ಇದೆ. ಅದನ್ನು ಯಾವಾಗ ನಮಗೊಂದು ಅವಕಾಶ ಸಿಗುತ್ತೋ ಅದನ್ನು ನಾವು ಮಾಡಿ ತೋರಿಸ್ತೀವಿ ಅನ್ನೋಂಥ ಒಂದು ಒಂದನೇದ್ದು. ಜೊತೆಗೆ ನಮ್ಮ ಕ್ಷೇತ್ರದ ಯುವಕರಾಗಲಿ, ಮಹಿಳೆಯರಾಗಲಿ, ಹಿರಿಯರಾಗಲಿ ನನ್ನ ಮೇಲೆ ಒಂದು ಅಪಾರವಾದಂಥ ವಿಶ್ವಾಸವಿದೆ. ಅದೇನಪ್ಪ ವಿಶ್ವಾಸ ಅಂತಂದರೆ, ಸಣ್ಣಗೌಡರಿಗೆಲ್ಲ ಐತಿ, ಅವರು ಏನೇ ಮಾಡಿದ್ರು ನಮ್ಮ ಕೆಲಸನ ಮಾಡ್ತಾರೆ ಹೊರತಾಗಿ ಅವರಿಗೆ ಬೇರೆ ಯಾವುದು ಮಾಡುವಂಥ ವಿಚಾರ ಇಲ್ಲ, ಆಸೆನೇ ಇಲ್ಲ ಅನ್ನುವಂಥ ಒಂದು ದೃಢವಾದ ವಿಶ್ವಾಸ ನನ್ನ ಮೇಲಿದೆ. ಆ ವಿಶ್ವಾಸವನ್ನು ಉಳಿಸ್ಕೊಂಡು ಹೋಗುವಂಥ ಜವಾಬ್ದಾರಿಯೂ ಕೂಡ ನನ್ನ ಮೇಲೆ ಇರುತ್ತೆ. ಯಾಕಂದ್ರೆ ಅದನ್ನು ಬರೀ ರಾಜಕೀಯವಾಗಿಯೇ ನಾನು ನೋಡೋಕ್ಕಾಗೋದಿಲ್ಲ. ಯಾಕಂದ್ರೆ ಸಾವಿರಾರು ವರ್ಷಗಳಿಂದ ಬಂದಂಥ ಮನೆತನದ ಇತಿಹಾಸ. ರಾಜಕೀಯ ಒಂದು ಸಣ್ಣ ಪುಟ್ಟ ಲಾಭಗಳಿಗೆ ಅದನ್ನು ಮಾಡುವಂಥದ್ದು ಏನಿಲ್ಲ. ಜನರ ಆಶೀರ್ವಾದದಿಂದ ನಮಗೆ ದೇವರು ಎಲ್ಲನೂ ಕೊಟ್ಟಾನ. ಏನಿಲ್ಲ ಅಂದ್ರೂ ಜನರ ಪ್ರೀತಿ ವಿಶ್ವಾಸನೂ ಕೊಟ್ಟಾನ. ಅಂಥ ಏನಾರು ಸಮಯ ಬಂದರೆ ನನಗೆ 2 ಹೊತ್ತು ಜನ ನನಗೆ ಊಟ ಹಾಕ್ತಾರೆ ಅನ್ನುವಂಥ ಒಂದು ವಿಶ್ವಾಸ ಕೂಡ ನನಗಿದೆ. ಅನ್ನೋದರಿಂದ ನನಗೆ ಯಾವುದೇ ಆಸೆ ಆಕಾಂಕ್ಷೆಗಳು ಇರಲಾರ್ದೆ ನಿಷ್ಪಕ್ಷವಾಗಿ ಯಾವುದೇ ಜಾತಿ ಭೇದ ಭಾವ ಇರಲಾರ್ದೆ ಇದನ್ನು ನಮ್ಮ ಅಜ್ಜವ್ರಿಗೆ ಕಲಿಸ್ಕೊಟ್ಟಿವಿ. ಇದು ನಮಗೆ ಸಣ್ಣವರಿದ್ದಾಗಿಂದನೇ ಬಂದಿರೋದ್ರಿಂದ ನಾವು ಯಾವುದೇ ಬೈ ಬರ್ತ್ ನಮ್ಗೆ ಚಿಕ್ಕವರಿದ್ದಾಗಿಂದನೂ ಕೂಡ ವ್ಯತ್ಯಾಸ ಮಾಡುವಂಥದ್ದನ್ನು ನಮ್ಮ ಅಜ್ಜವರು ನಮ್ಗೆ ಹೇಳ್ಕೊಡ್ಲೇ ಇಲ್ಲ. ಯಾವುದೇ ಜಾತಿ ಧರ್ಮ, ನಮ್ಮ ಮನೆಯೊಳಗೆ ಎಲ್ಲ ಜಾತಿ ಎಲ್ಲ ಧರ್ಮದವರು ಇಲ್ಲೇ ಕಲಿತು ಇಲ್ಲೇ ನೌಕರಿ ಮಾಡಿಸಿ ನೌಕರಿ ಹಚ್ಕೊಂಡು ಹೋದಂಥ ಕೊಟ್ಟಂಥವ್ರು ನಮ್ಮ ಅಜ್ಜವ್ರು. ಅವರ ಒಂದು ಆಶೀರ್ವಾದದಿಂದನೇ ಇವತ್ತು ನನ್ನ ಮೇಲೂ ಕೂಡ ಅದೇ ಒಂದು ವಿಶ್ವಾಸ, ಒಂದು ಪ್ರೀತಿ ಜನರಿಟ್ಟಾರೆ. ಅದನ್ನು ನಾನು ಎಂದೂ ಕೆಡ್ಸ್ಕೊಳ್ಳಿಕ್ಕೆ ಹೋಗೋದಿಲ್ಲ. ರಾಜಕೀಯ ಬರುತ್ತೆ ಹೋಗುತ್ತೆ, ಆದರೆ ಆ ಪ್ರೀತಿ ವಿಶ್ವಾಸವನ್ನು ನಾನು ಎಂದೂ ಕೆಡ್ಸ್ಕೊಳ್ಳೋಕ್ಕೆ ಹೋಗಬಾರ್ದು ಅನ್ನುವಂಥ ದೃಢ ನಿಶ್ಚಯದಿಂದನೇ ನಾನು ಸಮಾಜ ಸೇವೆ ರಾಜಕೀಯದಲ್ಲಿ ಇರೋದು. ಸರಿ ಸರ್, ಬೆಳಿಗ್ಗೆಯಲ್ಲಿ ಬಿಜೆಪಿ ಫಾಲೋವರ್ಸ್ದಲ್ಲಿ ಬಿಜೆಪಿಯಲ್ಲಿ ಬರುವಂತ ಕೆಲವೊಂದಿಷ್ಟು ಮತದಾರರು ಮತ್ತು ಜನರಲ್ ಕೆಲವೊಂದು ಜನ ಮತದಾರರು ಮಾತನಾಡ್ತಾ ಇದ್ದಾರೆ. ಬೆಳಿಗ್ಗೆಯಲ್ಲಿ ಮುರುಗೇಶ್ ನಿರಾಣಿ ಅವ್ರನ್ನ ಸೋಲಿಸ್ಬೇಕಂದ್ರೆ, ಮುರುಗೇಶ್ ನಿರಾಣಿ ಮತ್ತು ಹನುಮಂತ್ ನಿರಾಣಿ ಆ ಜೋಡೆತ್ತನ್ನ ಸೋಲಿಸ್ಬೇಕಂತ ಹೇಳಿದ್ರೆ ಯಾರ ಕೈಲಿಂದಲೂ ಅಸಾಧ್ಯ. ಬ್ಯಾಡ್ ಲಕ್ನಿಂದ ಗೆದ್ದಿರ್ತಕ್ಕಂಥವ್ರು GT ಪಾಟೀಲ್ರು ಈ ಬಾರಿ, ಅದು ಕೆಲವೇ ಮತದಲ್ಲಿ ಗೆದ್ದಿರ್ತಕ್ಕಂಥವ್ರು. ಹಾಗಾಗಿದ್ರೆ ಗೆಲುವು ನಮ್ದೇ ಆಕಿತ್ತು. ಒಂದು ವೇಳೆ ಪ್ರಭು ಸರ್ನಾಡ್ಗೌಡ್ರನ್ನ ಕೊಟ್ರೆ, ಬಸವ ಸರ್ನಾಡ್ಗೌಡ್ರನ್ನ ಅವಕಾಶ ಮಾಡಿಕೊಟ್ರೆ, ಆದರೆ ಫೈಟ್ ಮಾಡ್ತಾರೆ, ಗೆಲುವು ಆಗೋದಿಲ್ಲ ಅಂತ ಹೇಳ್ತಾರೆ. ಆದ್ರೆ ಒಂದು ವೇಳೆ ಅವರು ಮನ್ಸು ನೊಂದು 3-4 ವರ್ಷ ನಾನು ಆಕಾಂಕ್ಷೆ ಆಗಿದ್ದೇನೆ, ನನ್ನ ಜೊತೆ ಹೀಗೆ ಆಗ್ತಾ ಇದೆ, ನನ್ನ ಗರ್ವ ವಾಪಸಿ ಆಗ್ತೇನೆ ಅಥವಾ ಇಂಡಿಪೆಂಡೆಂಟ್ ಆಗ್ತೇನೆ ಅಂತ ಹೋದ್ರೆ ಲಾಭ ಆಗೋದು ನಮಗೆ, ನಾಡಗೌಡರಿಗೆ ನಷ್ಟ ಆಗೋದಿಲ್ಲ. ಆದ್ರೆ ಬಲಿಕ ಬಕರ ಆಗುವುದು GT ಪಾಟೀಲ್ ಅವರು ಅಂತ ಹೇಳ್ತಾರೆ. ಹೌದಾ ಸರ್? ಅಲ್ಲ, ಅದು ಜನರ ಅಭಿಪ್ರಾಯ. ಅದು ವಿರೋಧ ಪಕ್ಷದಾಗ ಕೂತಿರೋರು ಅವ್ರ ಅಭಿಪ್ರಾಯ ಅವ್ರಿಗೆ ಗೊತ್ತಿರುತ್ತೆ. ನಿಮಗೂ ಕೂಡ ಏನೋ ಸುದ್ದಿ ಬಂದಿದೆಯಾ ಅಂತ ಹೇಳಿ? ಒಂದು ಮಾತನ್ನ ನಾನು ಭಾಳ ಸ್ಪಷ್ಟವಾಗಿ ಹೇಳ್ಬೇಕಪ್ಪ ಅಂತಂದ್ರೆ, ಮುರುಗೇಶ್ ನಿರಾಣಿ ಅವ್ರಿಗೆ BJPಗೆ ಅವ್ರು ಸೋಲ್ಬೇಕಪ್ಪ ಅಂತಂದ್ರೆ ನಾನು ಮಧ್ಯದಲ್ಲಿದ್ದರೆ ಅವ್ರು ಸೋಲಿಕ್ಕೆ ಸಾಧ್ಯ. ಜೊತೆಗೆ ಹೇಗೆ, ಯಾಕೆ? ಅದು ಅವ್ರು ಹೇಳೋ ಒಂದು ಲೆಕ್ಕಾಚಾರ. ನನ್ನ ಲೆಕ್ಕಾಚಾರ ಪ್ರಕಾರ, ಅವ್ರು ಹೇಳೋ ಲೆಕ್ಕಾಚಾರ ಪ್ರಕಾರ ನೀವಿದ್ರೆ ಸೋಲ್ತೀವಿ. 100ಕ್ಕೆ 100. ಅವರು ಮತ್ತು ಇನ್ನೊಂದೇನಪ್ಪ ಅಂದ್ರೆ, ಇದು ಒಂದು ರಾಜಕೀಯ ತಂತ್ರನೂ ಅಂತ ಅನಿಸುತ್ತೆ ಅವ್ರಿಗೆ. ಯಾವಾಗಾದ್ರೂ ಅವರು ಬಯಸೋದು GT ಪಾಟೀಲ್ ವಿರೋಧಿನೇ ಆಗಲಿ ಅಂದರೆ ನಮ್ಗೆ ಸರಳಾಗಿ ನಾವು ಗೆಲ್ಲಬಹುದು ಅನ್ನೋಂಥ ಒಂದು ಬಯಕೆಯಿಂದ ಸರಣಗೌಡ್ರಿಗೆ ಕೊಡಬಾರ್ದು, ಕೊಟ್ಟರೆ ನಮಗೆ ಕಷ್ಟ ಆಗುತ್ತೆ ಅನ್ನುವಂಥ ವಿಚಾರದಿಂದ ಅವರು ಸರಣಗೌಡ್ರಿಗೆ ಕೊಟ್ಟರೆ ನಾವು ಆರಾಮ್ಸೆ ಗೆಲ್ತೀವಿನೋ ಅನ್ನುವಂಥ ಒಂದು ವಾತಾವರಣ ಅವ್ರು ಸೃಷ್ಟಿ ಮಾಡ್ತಾರೆ. ರಾಜಕೀಯವಾಗಿ ಮಾಡೋದು ಅದು ಸ್ವಾಭಾವಿಕ. ಆದರೆ ಇವತ್ತು ಬೆಳಗಿ ಕ್ಷೇತ್ರದಲ್ಲಿ ಬೆಳಗಿ ಜನರ ಅಭಿಪ್ರಾಯ ಪ್ರಕಾರ ನನಗೆ ಸುಮಾರು ಜಾತ್ಯತೀತವಾಗಿ ಪಕ್ಷಾತೀತವಾಗಿ ನಾವೆಲ್ಲರನ್ನ ಹಚ್ಕೊಳ್ತೀವಿ, ಕೆಲಸ ಮಾಡ್ತೀವಿ ಅನ್ನೋದ್ರಿಂದ ಬರೀ ನನಗೆ ಕಾಂಗ್ರೆಸ್ ಪಕ್ಷದಿಂದ ಬಿಫಾರ್ಮನ್ನು ಕೊಟ್ಟರೆ 25 to 30% ನನ್ನ ಪ್ರಕಾರ BJP ಮತಗಳನ್ನೇ ನಮ್ಗೆ ಹೆಚ್ಚು ಬರ್ತಾವೆ. ಜೊತೆಗೆ ಕಾಂಗ್ರೆಸ್ ಮತಗಳನ್ನ ಜೊತೆಗೆ 35 to 30% ನಮಗೆ BJP ಮತಗಳನ್ನ 35% 100ಕ್ಕೆ 100 ಬಿಜೆಪಿಯಿಂದ ನಿಮಗೆ ರಿಟರ್ನ್, BJPಯಿಂದನೇ ಮತಗಳು. ಅದಕ್ಕೆ ಅವರಿಗೆ ಅದು ಒಂದು ಒಳಗೆ ಭಯ. ಯಾಕೆ ನೀವು ಭಯ ಅಂತ ಹೇಳ್ತಾ ಇದ್ರಿ? ಇಷ್ಟು ದುಡ್ಡು ಅಧಿಕಾರ ಇದ್ದಂಥವ್ರಿಗೆ ಈ ಭಯ ಯಾಕೆ ಕಾಡುತ್ತೆ? ಅದು ದುಡ್ಡಿನಿಂದನೇ ಎಲ್ಲಾನು ಆಗೋದಿಲ್ಲ
ಸೊ ದುಡ್ಡು ಅದು ಒಂದು ಪಾರ್ಟ್ ಇರ್ಬೋದು ಅಷ್ಟೇ, ಆದರೆ ಅದು ಕಂಪ್ಲೀಟ್ಲಿ ದುಡ್ಲಿಂದನೇ ಮಾಡೋದು ಸರಳ ಅಲ್ಲ ಅಂತ ಅನ್ಸುತ್ತೆ ನನಗೆ. ಆಮೇಲೆ ನಾವು ಬೇರೆದವ್ರ ರಾಜಕಾರಣಿ ಜೊತೆ ನಾನು ಕೂಡ ಅಲ್ಲ. ಇದೇ ಮುರುಗೇಶ್ ನಿರಾಣಿ ಅವ್ರು ಆರ್ಚ್ ಬಂದಾಗ ಅವ್ರು ಒಳ್ಳೆ ಕೆಲಸ ಮಾಡಿ, ಜನರ ಪರವಾಗಿ ಕೆಲಸ ಮಾಡಿ, ಕ್ಷೇತ್ರದ ಅಭಿವೃದ್ಧಿ ಕೆಲಸ ಮಾಡಿದ್ರೆ ನಾವು ಒಳ್ಳೇದನ್ನೇ ಅಂತಿದ್ವಿ. ನಾನಾದರೂ ಮಾಡೋದು ಒಳ್ಳೇದು, ಜನರಿಗೆ ಒಳ್ಳೇದಕ್ಕೇ ಮಾಡ್ತೀನಿ. ಜೆ ಟಿ ಪಾಟೀಲ್ರು ಮಾಡೋದು ಒಳ್ಳೇದಕ್ಕೆ, ನಿರಾಣಿ ಅವ್ರು ಬಂದರೂ ಕೂಡ ಒಳ್ಳೇದನ್ನ ಮಾಡಿದ್ರೆ ನಾವು ಯಾವಾಗಲೂ ಇರ್ತಿಲ್ಲ. ಆದರೆ ಜನರು ಇವರು ಸಚಿವರು ಇದ್ದಾಗ ಒಂದು ದಿನಾನೂ ಕೂಡ ಬೆಳಗ್ಗೆ ಕ್ಷೇತ್ರದಲ್ಲಿ ಅವ್ರು ಬಂದಿಲ್ಲ. ಬೆಳಗ್ಗೆ ಕ್ಷೇತ್ರದ ಅಭಿವೃದ್ಧಿಯಲ್ಲಿ ನೇರವಾಗಿ ಅವರು ಪಾತ್ರವನ್ನು ವಹಿಸಲಿಲ್ಲ. ಆ ಒಂದು ಕಾರಣಕ್ಕೆ ಶೂನ್ಯ. ಅವರು ಮೇಲಿಂದ ಬರುವಂಥ ಸರ್ಕಾರದ ಯೋಜನೆಗಳೆಲ್ಲ ಬಂದವು, ಎಲ್ಲ ಮಾಡಿದ್ರು, ಅದಕ್ಕೆ. ಬಟ್ ಆದ್ರೆ 4 ವರ್ಷಗಳು ಸುಮಾರು ಒಂದು ದಿನಾನೂ ಕ್ಷೇತ್ರದಲ್ಲಿ ಅವ್ರು ಬರಲಿಲ್ಲ. ಅದಕ್ಕೆ ಜನ ಒಂದು ಸ್ವಲ್ಪ ರೋಷಗಿದ್ರು. ಇವರು ಅದು ಬರಲಿಲ್ಲ ಅನ್ನೋ ಒಂದು ಕಾರಣ, ಜೊತೆಗೆ ಅವರು ತಮ್ಮ ಉದ್ಯೋಗದಲ್ಲೇ ಹೆಚ್ಚು ಮುಂದುವರ್ಸ್ಕೊಂಡು ಹೋದರು. ಅದು ಒಂದು ಸ್ವಲ್ಪ ಜನರಿಗೆ ಬೇಜಾರಾಗಿದೆ. ಅದೇ ಒಂದು ಕಾರಣಕ್ಕೇ ಮೊನ್ನೆ ಸರಿ ಸನ್ಮಾನ್ಯ ನಿರಾಣಿ ಅವರು ಪರಾಭವಗೊಂಡ್ರು ಅಂತೇಳಿ ನನ್ನ ಅನಿಸಿಕೆ. ನಿಮ್ಮ ಅನಿಸಿಕೆ ಸರಿ. ತಾವು ಸ್ಪರ್ಧೆ ಈ ಬಾರಿ ಖಚಿತ, ಬಿಫಾರ್ಮಿನ ಒನ್ ಸೈಡ್. ಅಲ್ಲ, ನಮ್ಮ ಪಕ್ಷದಲ್ಲಿ ಬಿಫಾರ್ಮ್ ಕೇಳೋದು ನಮ್ಮ ಧರ್ಮ. ನಾವು ಅದನ್ನು ಮಾಡ್ತೀವಿ. ಹೈಕಮಾಂಡ್ ಯಾವ ರೀತಿ ತೀರ್ಮಾನ ತಗೊಳ್ತೈತೆ ಅದನ್ನು ಕಾದು ನೋಡ್ಬೇಕಾಗ್ತದೆ. ಈಗ ಪಕ್ಷ ಸಂಘಟನೆ, ಮೊನ್ನೆ ನಿಮ್ಮ ಈಗಿನ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ರು, SIR ನಲ್ಲಿ ಯಾರು ತೊಡಗಿಸ್ಕೊಂತಾ ಇದ್ದಾರೆ, ಸುವರ್ಣ ಅವಕಾಶ ಇದೆ, SIR ನಲ್ಲಿ ತೊಡಗಿಸ್ಕೊಳ್ಳಿ, ಪಕ್ಷ ಸಂಘಟನೆ ಬಲಿಷ್ಠಪಡಿಸಿ, ಯಾವುದೋ ಮತದಾರರನ್ನ ಡಿಲೀಟ್ ಆಗ್ಲಿಕ್ಕೆ ಕೊಡಬೇಡಿ ಅಂತ ಹೇಳಿದ್ರು. ಈ ರೀತಿ ಹೇಳಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ನೀವು ಯಾವ ರೀತಿ ಕೆಲಸ ಮಾಡ್ತಾ ಇದ್ದೀರಿ? ನಾವು ಇದು SIR ಬರೋಕ್ಕಿಂತ ಮುಂಚೆನೆ ನಿಮಗೆ ಸುಮಾರು ಹೇಳ್ಬೇಕು, 2017ರಿಂದನೇ ನಮ್ಮ ಕ್ಷೇತ್ರದಲ್ಲಿ ನಮ್ಮ ಬೂತ್ ಕಮಿಟಿಯನ್ನು ರಚನೆ ಮಾಡಿದ್ದೀವಿ. ಅದು ಪ್ರತಿ ವರ್ಷನೂ ಬೂತ್ ಕಮಿಟಿ ರಿಶಫಲ್ ಆಗ್ತಾ ಇರ್ತೈತಿ. ಯಾರು ಒಳ್ಳೆ ಕೆಲಸ ಮಾಡ್ತಾರೆ ಅವ್ರು ಇರ್ತಾರೆ. ಬೂತ್ ಕಮಿಟಿ ಒಳಗೆ ನಾವು ಸತತವಾಗಿ 2017ರಿಂದ ಹಿಡ್ಕೊಂಡು, ನಾನು 2017ರಲ್ಲಿ KPCC ಸೆಕ್ರೆಟರಿಯಾಗಿ ಇಂಡಿ, ಸಿಂದಗಿ ಮತ್ತು ನಾಗಟಾಂಗ್ ಕ್ಷೇತ್ರ ಮಾಡಿದ್ದೆ. ಅದರ ಜೊತೆಗೆ ಬೆಳಗಿನೂ ಕೂಡ ನಾನು ಮಾಡಿದ್ದೆ. ನಮ್ಮ ಲೈವ್ ಎಲ್ಲ ಜೀವಂತವಾಗಿರುವಂಥ ನಮ್ಮ ಕಾರ್ಯಕರ್ತರು ಏನು ಬೂತ್ ಕಮಿಟಿ ಒಳಗಿದ್ದಾರೆ, BLA 2 ಅಂತೀವಿ, ನಾವು ಸತತವಾಗಿ ಮಾನಿಟರ್ ಮಾಡ್ಕೊತಾ ಬರ್ತಾ ಇದ್ವಿ. ಸೊ SIR ಬಂದಾಗೂ ಕೂಡ ಜೆನ್ಯೂನ್ ಮತದಾರರು ಮತ್ತು ನಿಷ್ಠಾವಂತ ನಮ್ಮ ಏನು ಯುವಕರಿದ್ದಾರೆ, ಒಂದೊಂದು ಗ್ರಾಮದಲ್ಲಿ 10-20 ಜನ ಇದ್ದಾರೆ, ಅವರಿಗೆಲ್ಲ ನಾವು ಯಾವ ರೀತಿ SIR, ಈಗ ನಾವು ಕೇಂದ್ರದ ಒಂದು ಸರ್ಕಾರದಲ್ಲಿ UPಯಲ್ಲಿ ಏನಾಯಿತು, ಬಿಹಾರದಲ್ಲಿ ಏನಾಯಿತು ಮತ್ತು ಬಂಗಾಳದಲ್ಲಿ ಏನಾಯಿತು, SIR ಯಾವ ಕಾರಣಕ್ಕೆ ಆಗ್ತಾ ಇದೆ, ಏನು ಇದೆಲ್ಲ ಇದು ಜಗಜ್ಜಾಹೀರಾದಂಥ ವಿಷಯ. SIRದಲ್ಲಿ ಕಾಂಗ್ರೆಸ್ ಪಕ್ಷದ ಮತದಾರರು ಅಥವಾ BJP ವಿರುದ್ಧವಾಗಿ ಹಾಕುವಂಥ ಮತದಾರರನ್ನ ತೆಗೆಯುವಂಥ ಪ್ರಕ್ರಿಯೆಯನ್ನು ನಾವು ಸಾಮಾನ್ಯವಾಗಿ ಬೆಂಗಾಲ್ನಲ್ಲಿ ಕೇಳಿದ್ವಿ, ಬಿಹಾರದಲ್ಲಿ ನೋಡಿದ್ವಿ, ಮಹಾರಾಷ್ಟ್ರದಲ್ಲಿನೂ ಕೂಡ ಚುನಾವಣೆ ಈ ದಾಂಧಲೆಗಳನ್ನು ನಾವು ನೋಡಿದ್ವಿ. ಆ ಒಂದು ನಿಟ್ಟಿನಲ್ಲಿ ನಾವು ಯಾವಾಗಲೂ ಎಚ್ಚೆತ್ಕೊಂಡೇ ಇದ್ವಿ. ನಾನು ಮೊದಲಾದ್ರೂ ಸನ್ಮಾನ್ಯ ಜೆ ಟಿ ಪಾಟೀಲ್ ನಮ್ಮ ಪಕ್ಷದ ಎಲ್ಲ ನಾಯಕರಿಗೆ ಹೇಳ್ತೀನಿ, ನಮ್ಮ ಬೆಳಗ್ಗೆ ಕ್ಷೇತ್ರದಲ್ಲಿ 10,000 ಮತಗಳು ಕೊಟ್ಟಿ ಮತಗಳಿದ್ದಾವೆ ಅಂತೇಳಿ ನಾನು ಮೊದಲೇ ಹೇಳಿದ್ದೆ. ಬೋಗಸ್ ಮತಗಳಿದ್ದಾವೆ, ಅವೆಲ್ಲ ಬೇರೆ ಬೇರೆ ಕಡೆಯಿಂದ ಬಂದು ಬೇರೆ ನಮ್ಮ ವಿರೋಧವಾದಂಥ ಪಕ್ಷಕ್ಕೆ ಹಾಕ್ತಾರ ಅನ್ನುವಂಥದ್ದನ್ನು ಮೊದಲೂ ಕೂಡ ಹೇಳ್ತೀನಿ. ಅದರ ಪ್ರಕಾರ ನಾವು 2017ರಲ್ಲಿ ಯಾವ್ಯಾವ ಬೋಗಸ್ ಮತಗಳಿದ್ದು ಅವನ್ನೆಲ್ಲ ತೆಗೆಸಿದ್ವಿ. ಇಲ್ಲ ಅಂದರೆ ನಾವು 2,36,000 ನಮ್ದು ಮತಗಳಲ್ಲಿ 1 ಲಕ್ಷ ಹೈಯೆಸ್ಟ್ ಆಗೋದೇ ಬೆಳಿಗ್ಗೆಯಲ್ಲಿ ಆಗೋದು. 1,80,000-85,000 ಮತಗಳು ನಾವು ಕಾಣ್ತೀವಿ. ಆಲ್ಮೋಸ್ಟ್ 81-82 ಪೋಲಿಂಗ್ ಆಗ್ತಾ ಇದೆ. ಸೊ ಆ ದೃಷ್ಟಿಯಿಂದ ನಾವು ಆವಾಗಲಿಂದನೇ ಬಹಳ ಎಚ್ಚೆತ್ತವಾಗಿ ಇಟ್ಕೊಂಡು ಬಂದಿದ್ದೀವಿ. ಈಗೂ ಕೂಡ ಮೊನ್ನೆ ಬಾಗಲಕೋಟೆ ಜಿಲ್ಲಾ ಆಫೀಸ್ನಲ್ಲಿ SIR ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ವಿ. ಬೀಳಗಿ ನಮ್ಮ ತಾಲೂಕಿನ ಬ್ಲಾಕ್ ಆಫೀಸ್ನಲ್ಲಿ ಕೊಟ್ಟಿದ್ವಿ. ಕಲಾದಗಿಯಲ್ಲಿನೂ ಕೂಡ, ಕಲಾದಗಿದೇನೆ ಬಾಗಲಕೋಟೆಯಲ್ಲಿ ಮಾಡಿದ್ವಿ. ಅದನ್ನು ಕೂಡ ನಾವೆಲ್ಲ ನಮ್ಮ ಬೂತ್ ಕಮಿಟಿ ಏನು ಸದಸ್ಯರಿದ್ದಾರೆ ಅವ್ರಿಗೆಲ್ಲರಿಗೂ ಯಾವ ರೀತಿ ನಾವು SIRನ ಮಾಡ್ಬೇಕು ಅನ್ನೋದು ಎಲ್ಲ ಮಾಹಿತಿಯನ್ನು ಸನ್ಮಾನ್ಯ ಜೆ ಟಿ ಪಾಟೀಲ್ರು, ನಾನು, ಎಲ್ಲ ನಮ್ಮ ಪಕ್ಷದ ಮುಖಂಡರು ಮತ್ತು ಎಲ್ಲ ಯುವಕರು ಕೂಡಿ ನಾವು ಅದನ್ನೆಲ್ಲ ನಿಭಾಯಿಸ್ತೀವಿ. ಸರಿ ಸರ್, ನಾಡಗೌಡರವರ ಪಕ್ಷ ಸಂಘಟನೆ ಅನ್ನೋದಕ್ಕಿಂತ ನಾಡಗೌಡರವರ ಗುರಿ ಏನು ಸರ್? ಮುಂದಿನ ವಿಧಾನಸಭಾ ಕ್ಷೇತ್ರದ್ದು 2028 ಚುನಾವಣೆ ಮತ್ತೆ ನಿಮ್ಮ ಕಾರ್ಯಕರ್ತರಿಗೆ ಬಲ ತುಂಬುವಂತ ಸ್ಥಳೀಯ ಸಂಸ್ಥೆ ಚುನಾವಣೆ, ಅದು ಗ್ರಾಮ ಪಂಚಾಯತಿ, ನೀವು ಮನಸ್ಸಿನಲ್ಲಿ ಯಾವುದೇ ಒಂದು ಶಂಕೆಯನ್ನ ಇಟ್ಕೊಳ್ಳೇಬೇಡಿ. ನಾವು ಚುನಾವಣೆ
ಏನೀಗ ಗ್ರಾಮ ಪಂಚಾಯತಿ ಬರಲಿ, ಜಿಲ್ಲಾ ಪಂಚಾಯತಿ ಬರಲಿ, ಪಟ್ಟಣ ಪಂಚಾಯತಿ ಬರಲಿ, ತಾಲೂಕ್ ಪಂಚಾಯತ್ ತಾಲೂಕ್ ಪಂಚಾಯತಿ ಬರಲಿ, ಎಲ್ಲ ಚುನಾವಣೆಯಲ್ಲಿ ನಾವು 100ಕ್ಕೆ 100ರಷ್ಟು ನಾವು ಬಹುಮತವನ್ನು ಸಾಬೀತುಪಡಿಸ್ತೀವಿ. ಡಿ ಕೆ ಶಿವಕುಮಾರ್ ಅವರ ಆಡಳಿತಕ್ಕೂ ಈಗ 1.5 ತಿಂಗಳಿಂದ ಪ್ರಾರಂಭ ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್, ಹಿಂದೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್, ಹಿಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಈಗಿನ ಮಾಜಿ ಸಿದ್ದರಾಮಯ್ಯ, ಇವರಿಬ್ಬರು ಆಡಳಿತಕ್ಕೂ ಹಿಂದೆ ನೀವು ನೋಡಿರ್ತಕ್ಕಂಥ ಆ ಕುಮಾರಸ್ವಾಮಿ ಅವರ ಆಡಳಿತಕ್ಕೂ, ಯಡಿಯೂರಪ್ಪನವರ ಆಡಳಿತಕ್ಕೂ, ಸದಾನಂದಗೌಡರ ಆಡಳಿತಕ್ಕೂ, ಜಗದೀಶ್ ಶೆಟ್ಟರ್ ಆಡಳಿತಕ್ಕೂ ಮತ್ತು ಬೊಮ್ಮಾಯಿಯವರ ಆಡಳಿತಕ್ಕೂ ಇರುವಂತ ವ್ಯತ್ಯಾಸಗಳನ್ನು ನಾವು ಭಾರತೀಯ ಜನತಾ ಪಾರ್ಟಿದಾಗಲಿ ಬೇರೆ ಮುಖ್ಯಮಂತ್ರಿಗಳ ಬಗ್ಗೆ ಹೆಚ್ಚು ಹೇಳೋದಕ್ಕೆ ಹೋಗೋದಿಲ್ಲ. ಅದು ಇಡೀ ನಮ್ಮ ರಾಜ್ಯದ ಜನರು ನೋಡಿದ್ದಾರೆ. ಅದಕ್ಕೆ ಅವರು ಮಾಡಿದಂಥ ಕೆಲಸಗಳಿಗೆ ಪ್ರೋತ್ಸಾಹಿಸಬೇಕು ಅಥವಾ ಶಿಕ್ಷಿಸಬೇಕು ಅನ್ನುವಂಥ ಕೆಲಸವನ್ನು ನಮ್ಮ ರಾಜ್ಯದ ಜನ ಮಾಡಿದರು. ಸನ್ಮಾನ್ಯ ಸಿದ್ದರಾಮಯ್ಯ ಅವರು 2013ರಲ್ಲಿ ನುಡಿದಂತೆ ನಡೆಯುವ ಸರ್ಕಾರ ಅನ್ನುವಂಥ ಒಂದು ಕೀರ್ತಿಗೆ ಪಾತ್ರರಾದವರು ಸನ್ಮಾನ್ಯ ಸಿದ್ದರಾಮಯ್ಯ ಅವರು. ಅವರ ಆಡಳಿತದಲ್ಲಿಯೂ ಕೂಡ 13ರಿಂದ ಹಿಡ್ಕೊಂಡು 18ರವರೆಗೆ ಭಾಳ ಒಳ್ಳೆಯ ಆಡಳಿತವನ್ನು ನಾವು ಮಾಡಿದ್ವಿ. 2023ರಲ್ಲಿ ಸುಮಾರು 5 ಗ್ಯಾರಂಟಿಗಳನ್ನು ನಮ್ಮ ರಾಜ್ಯದ ಜನರಿಗೆ, ಮಹಿಳೆಯರಿಗೆ ಎಲ್ಲರಿಗೂ ಕೊಟ್ಟು ಅದನ್ನು ಎಲ್ಲರೂ ಭಾರತೀಯ ಜನತಾ ಪಾರ್ಟಿಯವರು ಅಂತಿದ್ರು ಇದು ಆಗಲಾರ್ದಂಥ ಮಾತು. ಆದರೆ ಒಬ್ಬ ಆರ್ಥಿಕ ತಜ್ಞ ಇರುವುದರಿಂದ ಸನ್ಮಾನ್ಯ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಅದನ್ನು ಇಲ್ಲಿವರೆಗೂ ನಿಭಾಯಿಸ್ಕೊಂಡು ಬಂದಿದ್ದಾರೆ. ಇವತ್ತು ಅವರು ಮಾಡಿದಂಥ ಕೆಲಸಗಳಿಗೆ ಸನ್ಮಾನ್ಯ ಸಿದ್ದರಾಮಯ್ಯ ಅವರಿಗೆ ನಮ್ಮ ರಾಜ್ಯದ ಜನ, ನಮ್ಮ ಪಕ್ಷದ ಜನ ಯಾವಾಗಲೂ ಅವರಿಗೆ ಆಶೀರ್ವದಿಸ್ತಾರೆ ಅನ್ನೋದನ್ನು ನಾನಿಲ್ಲಿ ಹೇಳಲೇಬೇಕಾಗುತ್ತೆ. ಜೊತೆಗೆ ಡಿ ಕೆ ಶಿವಕುಮಾರ್ ಸತತವಾಗಿ ಸಂಘಟನಾತ್ಮಕವಾಗಿ ಪಕ್ಷವನ್ನು ಕಟ್ಟುವುದರ ಜೊತೆಗೆ ಇಡೀ ರಾಜ್ಯದಲ್ಲಿ ತಮ್ಮದೇ ಆದಂಥ ಒಂದು ಛವಿಯನ್ನು ಉಳಿಸ್ಕೊಂಡಿದ್ದಾರೆ. ಮತ್ತು ಇಡೀ ರಾಜ್ಯದಲ್ಲಿ ಪಕ್ಷವನ್ನು ಬೇರು ಮಟ್ಟದಲ್ಲಿಂದ ಕಟ್ಟುವಂಥ ಒಂದು ಶಕ್ತಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವ್ರಿಗಿದೆ. ಅವ್ರಿಗೆ ಅವಕಾಶ ಬಹಳ ತಡವಾಗಿ ಬಂದಿದೆ, ಆದರೆ ಅದನ್ನು ಅವರು ಸದುಪಯೋಗ ಪಡಿಸ್ಕೋತಾರೆ ಅನ್ನೋದು ಈಗ ಇನ್ನೂ 1 ತಿಂಗಳು 2 ತಿಂಗಳಾಗಿದೆ. ಇನ್ನೂ ಸಾಕಷ್ಟಿದೆ. ಇನ್ನೂ ನನ್ನ ಪ್ರಕಾರ ಇನ್ನು 2028ರಲ್ಲೂ ಕೂಡ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರೇ ಬಹುಮತದಿಂದ ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂಥ ನನ್ನ ಅಭಿಪ್ರಾಯವಿದೆ. ಸರಿ ಸರ್, ನಾನು ಸಮಯದ ವಿಚಾರ ಮಾಡ್ತಾ ಕೊನೆ ಹಂತಕ್ಕೆ ಬರ್ತಾ ಇದ್ದೀನಿ. ಬಿಳಿಗಿ ಟೌನ್ಶಿಪ್ನಲ್ಲಿ ಮತ್ತು ವಿಲೇಜ್ನಲ್ಲಿ, ಕಲಾದಗಿ ಭಾಗದಲ್ಲಿ ಮತ್ತು ಬಾದಾಮಿ ಭಾಗದಲ್ಲಿ, ಈ 3 ಭಾಗದಲ್ಲಿ ತಾವು ಓಡಾಡ್ತಾ ಇರ್ತೀರಿ. ತಮ್ಮ ಪಕ್ಷ ಸಂಘಟನೆ ಮತ್ತು ನಿಮ್ಮ ನಾಯಕತ್ವದ ಚತುರಗಳನ್ನು ತಾವು ಚತುರ್ಯಗಳಿಂದ ತಾವು ಹೋಗ್ತಾ ಇರ್ತೀರಿ. ಮತ್ತು ಪಕ್ಷ ಸಂಘಟನೆ ಕೆಲಸದಲ್ಲಿ ಪಕ್ಷಕ್ಕೆ ಯಾವುದೇ ರೀತಿಯಾಗಿ ಚ್ಯುತಿ ಬಾರದಂತೆ ಕೂಡ ತಾವು ಕೆಲಸಗಳನ್ನು ಮಾಡ್ತಾ ಇರ್ತೀರಿ. ಬಟ್ ಗ್ಯಾರಂಟಿಗಳ ಬಗ್ಗೆ, ವಿಶೇಷವಾಗಿ ಮಹಿಳೆ ಕೊಟ್ಟಿರ್ತಕ್ಕಂಥ 2 ಗ್ಯಾರಂಟಿ, ಒಂದು ಶಕ್ತಿ ಯೋಜನೆ, ಒಂದು ಗೃಹಲಕ್ಷ್ಮಿ. ಕುಟುಂಬಕ್ಕೆ ಕೊಟ್ಟಿರ್ತಕ್ಕಂಥ 2 ಗ್ಯಾರಂಟಿ, ಒಂದು ಗೃಹ ಜ್ಯೋತಿ ಅನ್ನಭಾಗ್ಯ. ಯುವಕರಿಗೆ ಅಂತ ಕೊಟ್ಟಿರ್ತಕ್ಕಂಥ 1 ಗ್ಯಾರಂಟಿ ಯುವ ನಿಧಿ ಸ್ಕೈ ಫಂಡ್. ಅಂದ್ರೆ 15ರಿಂದ 3,000ವರೆಗೆ ಒಂದು ಸ್ಟೈಫಂಡ್ ಕೊಟ್ಟಿದ್ದು. ಮತ್ತು ನಿಮ್ಮ ಬಸ್ ಪ್ರಯಾಣ ಎಲ್ಲ ಈಗ ಮತ್ತೆ ಯುವಕರಿಗೆ ಮೊದಲು ಮಹಿಳೆಯರಿಗೆ ಮಾಡಿದ್ವಿ, ಈಗ ಸಿದ್ದರಾಮಯ್ಯ ಸಂದರ್ಭದಲ್ಲಿ ನಾ ಮಾತಾಡ್ತೀನಿ. ಆ ಗ್ಯಾರಂಟಿಗಳ ಬಗ್ಗೆ ಜನಸಾಮಾನ್ಯರಿಗೆ ಇದ್ದಿರ್ತಕ್ಕಂಥ ಅಪಾರವಾದಂತ ನಂಬಿಕೆ, ವಿಶ್ವಾಸ ಮತ್ತು ಮುಂದೆ ಆ ಗ್ಯಾರಂಟಿ ಪಕ್ಷಕ್ಕೆ ಎಷ್ಟು ಲಾಭ ತಂದು ಕೊಡಬಹುದು, ಅರಳತಾ ಇರುವಂತ ಗುಲಾಬಿ ಹೂವನ್ನ, ಮುರುಜಿಕೊಂಡು ಕುಂತಿರ್ತಕ್ಕಂಥ ಗುಲಾಬಿ ಹೂವನ್ನ ನೀರು ಹಾಕುವಂತ ಕೆಲಸ ಈ ಸರ್ಕಾರ, ಈ ಕಾರ್ಯಕರ್ತರು ಮಾಡಿಕೊಟ್ಟಿರ್ತಕ್ಕಂಥ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಸರ್ಕಾರ ಈಗ ಕಳಕಳಕಳವಾಗಿ ಅರಳತವಾಗಿರುವಂತ ಒಂದು ಗುಲಾಬಿ ಹೂವ. ಆ ಹೂವ ಮುಂದೆ ನಿಮ್ಗೆ ಎಷ್ಟು ಲಾಭ ಆಗಬಹುದು, ಎಷ್ಟು ನಷ್ಟ ಆಗಬಹುದು, ಇದೊಂದು ಮೊದಲನೇ ಪ್ರಶ್ನೆ. ಇನ್ಕ್ಲೂಡಿಂಗ್ ಡಿ ಕೆ ಶಿವಕುಮಾರ್ ಬಂದ ಮೇಲೆ ಉಚಿತವಾಗಿ ಯುವಕರ ಸ್ಟೂಡೆಂಟ್ಗಳಿಗೆ ಬಸ್ ಪ್ರಯಾಣ ಫ್ರೀ ಮಾಡಿರ್ತಕ್ಕಂಥ ವಿಷಯಗಳು. ಈಗೇನು ನಾವು ಒಂದು 5 ಗ್ಯಾರಂಟಿಗಳನ್ನು ಸನ್ಮಾನ್ಯ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ನಾವು ನಮ್ಮ ಸರ್ಕಾರ ಬಂದ ಮೇಲೆ ಕೊಟ್ಟಿದ್ದೀವಿ. ಇದನ್ನ ನೀವು ಬರೀ ಅವರಿಗೆ ಅದು ಒಂದು ಸ್ಕೀಮ್ ಅಂತನ ಅರ್ಥ ಮಾಡ್ಕೊಳ್ಳೋದೇನೆ ಆರ್ಥಿಕವಾಗಿ ನಮ್ಮ ರಾಜ್ಯದಲ್ಲಿರುವಂಥ ಬಡವರಿಗೆ ಅನುಕೂಲ ಆಗಲಿಕ್ಕೆ ಮಾಡಿಕೊಟ್ಟಂಥ ಒಂದು ಆರ್ಥಿಕ ವ್ಯವಸ್ಥೆ ಅಂತ ಹೇಳೇನೆ ಅನ್ಕೋಬೇಕು. ಇದ್ರ ಸ್ಕೀಮ್ ಅಂದರೆ ನಾವೇನೋ ನಮ್ಮ ಮತಗಳು ಬರಲಿ ಅಂತ ಹೇಳಿ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಇದನ್ನು ಮಾಡಿಲ್ಲ. ನಮಗೆ ಎಷ್ಟೆಲ್ಲ ನಮ್ಮ ಭಾರತ ದೇಶದ ಆರ್ಥಿಕ ವ್ಯವಸ್ಥೆಯಲ್ಲಿ ತೊಂದರೆಗಳಿದ್ದರೂ ಕರ್ನಾಟಕಕ್ಕೆ ಆರ್ಥಿಕವಾಗಿ ಯಾವುದೇ ತೊಂದರೆಗಳು ಬರಲಿಲ್ಲ ಅನ್ನೋದನ್ನು ನಾವಿಲ್ಲೇ ನೆನೆಸ್ಕೋಬೇಕಾಗುತ್ತೆ. ಇಡೀ ದೇಶದಲ್ಲೇ ಎಲ್ಲ ತುಟ್ಟಿ ಆಗ್ತಿದ್ರು ಕೂಡ ಕರ್ನಾಟಕದಲ್ಲಿ ಆರ್ಥಿಕವಾಗಿ ನಮಗೆಲ್ಲೂ ತೊಂದರೆ ಬರಲಾರ್ದಕ್ಕೆ ಕಾರಣ ಏನಪ್ಪ ಅಂದರೆ ನಾವೇನೀಗ ಮಹಿಳೆಯರಿಗೆ ಮಹಿಳೆ ಮುಖ್ಯಸ್ಥರಿಗೆ 2,000 ರೂಪಾಯಿ ಕೊಡ್ತೀವಿ, ಹೆಣ್ಮಕ್ಳಿಗೆ ಬಸ್ ಪ್ರಯಾಣ ಫ್ರೀ ಮಾಡಿದ್ವಿ, ಗೃಹ ಜ್ಯೋತಿ ಕೊಡ್ತಾ ಇದ್ದೀವಿ,
ಮತ್ತು ಯುವಕರಿಗೆ ಸ್ಟೈಫಂಡ್ ಕೊಡ್ತಾ ಇದ್ದೀವಿ. ಈಗ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಬಂದಮೇಲೆ ವಿದ್ಯಾರ್ಥಿಗಳಿಗೆ, ಮೊದಲು ವಿದ್ಯಾರ್ಥಿನಿಗಳಿಗಿತ್ತು, ಈಗ ವಿದ್ಯಾರ್ಥಿ ಎಲ್ಲ ಯುವಕರಿಗೂ ಕೂಡ ಬಸ್ಸನ್ನು ಫ್ರೀ ಮಾಡಿದೆ. ಇವೆಲ್ಲಾನು ಆರ್ಥಿಕವಾಗಿ ಒಂದು ಮನೆತನವನ್ನು ಎತ್ತಿಡಿಯುವಂಥ ಕೆಲಸ ಮಾಡಿದ್ದು. ಮತ್ತು ಆರ್ಥಿಕ ಭಾರಗಳು ಬಂದಾಗ ಅದರಿಂದ ನಾವು ತಪ್ಪಿಸ್ಕೊಳ್ಳುವಂಥ ವ್ಯವಸ್ಥೆಗೆ ಸನ್ಮಾನ್ಯ ಸಿದ್ದರಾಮಯ್ಯ ಅವರು, ನಾನು ಅದಕ್ಕೆ ಹೇಳಿದೆ, ಸಿದ್ದರಾಮಯ್ಯ ಅವರು ಆರ್ಥಿಕ ತಜ್ಞರು. ಈ ಜನರ ಕೈಯಾಗ ನಮ್ಮ ಭಾರತ ದೇಶದ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆದಾಗ ಅವರೊಂದು ಮಾತನ್ನು ಹೇಳ್ತಿದ್ರು, ಎಕನಾಮಿ ನಮ್ದು ಆರ್ಥಿಕತೆ ಯಾವಾಗ ಕೆಡ್ತೈತಪ್ಪ ಅಂದ್ರೆ ಜನರ ಕೈಯಲ್ಲಿ ದುಡ್ಡು ಇರಲಿಲ್ಲ ಅಂದ್ರೆ ನಾವು ಆರ್ಥಿಕತೆ ಕೆಡ್ತೈತಿ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ವಿ. ಸೊ ಜನರ ಕೈಯಲ್ಲಿ ದುಡ್ಡು ಮುಟ್ಟಿಸುವಂಥ ವ್ಯವಸ್ಥೆ ಸರ್ಕಾರ ಮಾಡಬೇಕು. ಅದೇ ಒಂದು ದೃಷ್ಟಿಯಿಂದ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಕೂಡ ಜನರ ಕೈಯಲ್ಲಿ ದುಡ್ಡನ್ನು ಮುಟ್ಟಿಸುವಂಥ ವ್ಯವಸ್ಥೆ ಮಾಡಿದ್ರು. ಅದಕ್ಕೆ ನಮಗೆ ಆರ್ಥಿಕವಾಗಿ ಯಾವುದೇ ಒಂದು ಹೊಡೆತ ಕರ್ನಾಟಕ ರಾಜ್ಯಗಳಿಗೆ ಬೀಳಲಿಲ್ಲ. ಮುಖ್ಯವಾಗಿ ದಕ್ಷಿಣ ಭಾರತದ ಯಾವುದೇ ರಾಜ್ಯಗಳಿಗೂ ನಮ್ಗೆ ಅಷ್ಟು ಉತ್ತರ ಭಾಗಕ್ಕೆ ಬೀಳ್ದಂಥ ಹೊಡೆತ ನಮಗೆ ಬಿದ್ದಿಲ್ಲ ಆರ್ಥಿಕವಾಗಿ. ಇದು ದಕ್ಷಿಣ ಭಾರತದಲ್ಲಿ ಎಲ್ಲ ಸರ್ಕಾರಗಳು ಅದರದೇನು BJP ಸರ್ಕಾರಗಳು ಇರೋದ್ರಿಂದ ನಮ್ಗೆ ಎಲ್ಲಿನೂ ಹೊಡೆತ ಬೀಳಲಿಲ್ಲ. ಇದನ್ನ ನಾವು ಮನಸ್ಸಿನಲ್ಲಿ ಇಟ್ಕೋಬೇಕು. ಇದು ಬರೇ ನಾವು ಮತಗಳನ್ನು ಪಡಿಲಿಕ್ಕೆ ನಾವು 2,000 ಕೊಟ್ಟಿದ್ವಿ, ಮಹಿಳೆಯರಿಗೆ ಫ್ರೀ ಕೊಟ್ಟಿವಿ ಅನ್ನೋವಂಥದ್ದಲ್ಲ. ಅವ್ರ ಮನೆ ನಡೆಸುವಂಥವ್ರ ಕೈಯಲ್ಲಿ ದುಡ್ಡಿದ್ರೆ ಇವತ್ತು ಇಡೀ ಆರ್ಥಿಕ ವ್ಯವಸ್ಥೆ ಸಂಚಲಿತ ಇರ್ತೈತೆ ಅನ್ನುವಂಥ ದೃಷ್ಟಿಯಿಂದ ಇದನ್ನು ಮಾಡಿದಂಥದ್ದು. ಇದು ನಮಗೆ 100ಕ್ಕೆ 100 ಮುಂದಿನ ಚುನಾವಣೆಗಳಿಗೂ ಕೂಡ 100ಕ್ಕೆ 100ರಷ್ಟು ಬರ್ತದೆ. ಇನ್ನು ಮುಂದಿನ ಚುನಾವಣೆಗಳಲ್ಲಿ ಇವತ್ತು ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ನಾವು ಮುಂದಿನ ಚುನಾವಣೆಯನ್ನು ನಾವು ಎದುರಿಸ್ತೀವಿ. ರಾಹುಲ್ ಗಾಂಧಿ ಅವರು ಇವತ್ತು ಏನು ನಮ್ಮ ಶಿಕ್ಷಣದ ಬಗ್ಗೆ ಬಹಳಷ್ಟು ಕಾಳಜಿಯನ್ನು, ಇಡೀ ರಾಷ್ಟ್ರವನ್ನು ಸುತ್ತಾಡಿದ್ರು. ಸುಮಾರು 3,500 ಕಿಲೋಮೀಟರ್ ಪಾದಯಾತ್ರೆ ಮಾಡಿ ಇಡೀ ನಮ್ಮ ದೇಶದ ಮೂಲೆ ಮೂಲೆಗೂ ಹೋಗಿ ಸಮಸ್ಯೆಗಳೇನಿದ್ದಾವೆ, ಬಡವರ ಸಮಸ್ಯೆಗಳೇನಿದ್ದಾವೆ ಅನ್ನೋದನ್ನು ಅರಿತುಕೊಂಡಿದ್ದಾರೆ. ಆ ಒಂದು ದೃಷ್ಟಿಯಲ್ಲಿ ಇವತ್ತು ಮುಂದಿನ ಬರುವ ಲೋಕಸಭೆ ಚುನಾವಣೆ ಆಗಲಿ ಅಥವಾ ನಮ್ಮ ರಾಜ್ಯದ ವಿಧಾನಸಭೆ ಚುನಾವಣೆಯಲ್ಲಿ ಒಳ್ಳೆಯದಾದಂಥ ಕಾರ್ಯಕ್ರಮಗಳನ್ನು ಮುಂದಿನ ಡಿ ಕೆ ಶಿವಕುಮಾರ್ ಅವ್ರ ನೇತೃತ್ವದಲ್ಲಿ ಕೊಡ್ತಾರೆ, ಸಿದ್ದರಾಮಯ್ಯ ಸಾಹೇಬ್ರ ನೇತೃತ್ವದಲ್ಲಿ ಕೊಡ್ತಾರೆ ಅನ್ನೋದು. ಆಮೇಲೆ ಜನರ ವಿಶ್ವಾಸ ಇದೆ ಈಗ ನಮ್ಮ ಪಕ್ಷದ ಮೇಲೆ. ಭಾರತೀಯ ಜನತಾ ಪಾರ್ಟಿ ಅವ್ರು ಏನೇ ವಿಶ್ವಾಸಗಳನ್ನು ಅವರು ಪ್ರಣಾಳಿಕೆಯಲ್ಲಿ ಕೊಟ್ಟಂಥದ್ದನ್ನೇ ಅವ್ರ ಭರವಸೆಗಳನ್ನು ಪೂರೈಸಲಿಲ್ಲ. ಆದರೆ ಸಿದ್ದರಾಮಯ್ಯ ನುಡಿದಂತೆ ನಡೆದ ಸರ್ಕಾರ, ನುಡಿದಂತೆ ನಡೆದ ಸನ್ಮಾನ್ಯ ಸಿದ್ದರಾಮಯ್ಯ ಅನ್ನೋದು ನಮ್ಮ ರಾಜ್ಯಕ್ಕೆ ತೋರಿಸ್ಕೊಟ್ಟಿದ್ದಾರೆ. ಆ ಜನರ ವಿಶ್ವಾಸ ಮಾತ್ರ ನಮ್ಮ ಪಕ್ಷದ ಮೇಲೆ ಇದೆ. ಅವರು ಜನ ನಮ್ಗೆ ಆಶೀರ್ವಾದ ಮಾಡೇ ಮಾಡ್ತಾರೆ ಅನ್ನೋಂಥ ಒಂದು ವಿಶ್ವಾಸ ನನಗೂ ಕೂಡ ಇದೆ. ಎಸ್ ಸರ್, ಥ್ಯಾಂಕ್ ಯು. ಎಷ್ಟು ಸೀರಿಯಸ್ ಆಗಿದ್ದೀರಿ 28ಕ್ಕೆ? ಮನವೊಲಿಸಿದ್ರೆ 29ಕ್ಕೆ ಹೋಗ್ಬೋದಾ ಅಥವಾ 28 ನಿಮಗೆ ಗುರಿನ? ಈ ಕೇಂದ್ರದಲ್ಲಿ ಇವತ್ತೇನು ಪರಿಶೀಲನಾ ಒಂದು ಬಿಲ್ ಪೆಂಡಿಂಗ್ ಇದೆ, ಅದು ಮೊನ್ನೆ ಪಾಸ್ ಆಗಲಿಲ್ಲ. ಅದು ಮಹಿಳಾ ಬಿಲ್ಲಿನ ಜೊತೆಗೇನೆ ಪರಿಶೀಲನೆ ಬಿಲ್ಲನ್ನು ಪಾಸ್ ಮಾಡಬೇಕು ಅನ್ನೋಂಥದ್ದು ಕುತಂತ್ರವನ್ನು ಅವ್ರು ಮಾಡಿದ್ರು, ಅದು ಆಗಲಿಲ್ಲ. ಈಗೇನೋ ಅವರು ಬಹಳಷ್ಟು ಪ್ರಯತ್ನ ಮಾಡ್ತಾರೆ, ಬೇರೆ ಬೇರೆ ಪಕ್ಷಗಳನ್ನು ಒಡೆದು ಆ ಪರಿಶೀಲನೆ ಬಿಲ್ ಅಂದರೆ ಡಿಲಿಮಿಟೇಷನ್ ಬಿಲ್ ಏನು, ಯಾವ ರೀತಿ ಆಗುತ್ತೆ, ಡಿಲಿಮಿಟೇಷನ್ ಯಾವ ರೀತಿ ಆಗುತ್ತೆ, ಮತ್ತು ಮಹಿಳೆಯರಿಗೆ 33% ಹೆಚ್ಚು ಕೊಡೋದಾದರೆ ಪ್ರತಿ ಜಿಲ್ಲೆಯಲ್ಲೂ 2ರಿಂದ 3 ಕ್ಷೇತ್ರಗಳು ಹೆಚ್ಚಾಗಲೇಬೇಕಾಗುತ್ತೆ. ಸೊ ಅದನ್ನೆಲ್ಲ ನೋಡಿಕೊಂಡು ಅದರ ಪ್ರಕಾರ ಈಗ ಬಹಳಷ್ಟು ವಿಚಾರದಲ್ಲಿ ಯಾವ ಕ್ಷೇತ್ರ ಮೀಸಲಾತಿ ಆಗ್ಬೋದು, ಯಾವ ಕ್ಷೇತ್ರ ಅನ್ನೋದು ನಮಗೂ ಇನ್ನೂ ಗೊತ್ತಾಗ್ತಿಲ್ಲ. ಸೊ ಆ ದೃಷ್ಟಿಯಲ್ಲಿ ಇಟ್ಕೊಂಡು, ಮತ್ತು ನಾನು ಬೆಳಗಿ ಕ್ಷೇತ್ರದಿಂದ 15-20 ವರ್ಷ ಅಲ್ಲೇನೆ ಸೇವೆ ಮಾಡಿದ್ರಿಂದ ನಾನು ಬೆಳಗಿಗೆ ನಾನು ಪ್ರಬಲವಾದಂಥ ಆಕಾಂಕ್ಷೆನೇ ನಾನು ಕೇಳ್ತೀನಿ. ಐ ಆಮ್ ವೆರಿ ಮಚ್ ಸೀರಿಯಸ್ ಅಬೌಟ್ ದಿಸ್. ಆ್ಯಂಡ್ ಮೋರ್ ಓವರ್ ನಮ್ಮ ಬೆಳಗಿ ಕ್ಷೇತ್ರದ ಜನ ಭಾಳ ಸೀರಿಯಸ್ ಇದ್ದಾರೆ ಈ ವಿಷಯದಲ್ಲಿ. ಜನನೇ ಭಾಳ ಸೀರಿಯಸ್ ಇದ್ದಾರೆ. ಈ ಸಲ ನಿಮಗೆ ಅವರು ಟಿಕೆಟ್ ಕೊಡಲೇಬೇಕು, ಹೈಕಮಾಂಡ್ ಕೊಡಲಿಲ್ಲ ಅಂದರೆ ಮುಂದೆ ನಾವು ಯಾವ ರೀತಿ ತೀರ್ಮಾನ ತಗೋತೀವೋ ಅದಕ್ಕೆ ನೀವು ಭದ್ರ ಇರಬೇಕು ಅನ್ನುವಂಥ ವಿಚಾರ ಕೂಡ ನನಗೆ ಹೇಳಿದ್ದಾರೆ. ಈಗಿನಿಂದ ಆದೇಶ ನಿಮ್ಮ ಮೇಲೆ? ಹೌದೌದು, ಅದನ್ನ ಈಗಲೇನಲ್ಲ, ಇದು 2-3 ವರ್ಷದಿಂದನೇ ಇದೆ. ಅದು ಏನೋ ಅವರ ಒಂದು ಪ್ರೀತಿ, ಅವರ ಒಂದು ವಿಶ್ವಾಸ, ಆ ಒಂದು ರೀತಿಯಲ್ಲಿ ಎಲ್ಲಾನು ಒಂದೇ ಥರ ಇರೋದಿಲ್ಲ. ನಾವು ಒಂದು ಜವಾಬ್ದಾರಿ ಸ್ಥಾನದಲ್ಲಿ ಇರೋದ್ರಿಂದ ಎಲ್ಲರ ಅಭಿಪ್ರಾಯಗಳನ್ನು ತಗೊಂಡು ಜವಾಬ್ದಾರಿಯುತವಾದಂಥ ನಿರ್ಧಾರವನ್ನು ತಗೋಬೇಕಾಗುತ್ತೆ. ಜನರ ಕಲ್ಯಾಣಕ್ಕೆ ಯಾವ್ದು ಅನುಕೂಲ ಆಗುತ್ತೆ ಆ ಒಂದು ನಿರ್ಧಾರ ತಗೋಬೇಕಾಗುತ್ತೆ ಅನ್ನೋಂಥ ಮಾತನ್ನು ಹೇಳ್ತೀನಿ. ಬಟ್ 2028ರಲ್ಲಿ ನಾನು ಪ್ರಬಲವಾದ ಆಕಾಂಕ್ಷಿ. ಒಂದು ವೇಳೆ ಮನವೊಲಿಸಿದ್ರೆ 29ಕ್ಕೆ ದಾಟಬಹುದಾ? ಅದನ್ನ ನಾನು ಈಗ ಹೇಳಕ್ಕೆ ಅದನ್ನು ಕೂಡ ನಮ್ಮ ಕ್ಷೇತ್ರದ ಜನ ಬಹಳ ಅದೇನೋ ನನ್ನ ಮೇಲೆ ಒಂದು ವಿಶ್ವಾಸ, ಅವ್ರದ್ದು ಹಕ್ಕೂ ಕೂಡ ನನ್ನ ಮೇಲಿದೆ. ಅವರು ಹೇಳೋದು
ನೀವು MP ಆದ್ರೆ ನಮಗೆ ಕೈಗೆ ಸಿಗೋದಿಲ್ಲ, ನೀವು ಇನ್ನೊಂದು MLC ಆದ್ರೆ ನಮಗೆ ಅಧಿಕಾರ ಇರಂಗಿಲ್ಲ, ಕೆಲಸ ಮಾಡೋಕ್ಕಾಗಂಗಿಲ್ಲ, ನೀವು ಏನೇ ಇದ್ರೂ MLAನ ಆಗಬೇಕು, ನೀವು ಇಲ್ಲೇ ಶಾಸಕರಾಗಿ ನಮ್ಗೆ ಕೆಲಸ ಮಾಡಬೇಕು ಅನ್ನೋಂಥದ್ದು ಪ್ರಬಲವಾದ ಅಭಿಪ್ರಾಯ ನಮ್ಮ ಬಿಳಿಗಿ ಓನ್ಲಿ ಕ್ಷೇತ್ರ. ಒಂದೇ ಪಟ್ಟು ಅದು ಒಂದೇ, ನೀವು ಶಾಸಕ. MLCನೂ ಬೇಡ, MP ಬೇಡ, ಏನು ಬೇಡ, ನೀವು MLA ಆಗಬೇಕು, ನಮ್ಗೆ ಕೆಲಸ ಮಾಡಬೇಕು ಅನ್ನುವಂಥ ಒಂದು ಅಭಿಪ್ರಾಯ ಬಹಳಷ್ಟಿದೆ. ಥ್ಯಾಂಕ್ ಯು ಸರ್, ತುಂಬಾ ಧನ್ಯವಾದಗಳು. ಕೊನೆಯದಾಗಿ ಬೆಳಗಿ ವಿಧಾನಸಭಾ ಕ್ಷೇತ್ರ ಮತದಾರರಿಗೆ, ಕೊನೆಯದಾಗಿ ಮತ್ತು ಹೈಕಮಾಂಡ್ಗೆ 2028-29 ಚುನಾವಣೆ ಮತ್ತು ಸ್ಥಳೀಯ ಸಂಸ್ಥೆ ಕಾರ್ಯಕರ್ತರ ಚುನಾವಣೆ ಸಮ್ಮುಖತ್ವದಲ್ಲಿ ಮತ್ತು ಬರ್ತಾ ಇದ್ದ ಮುಂದಿನ ಚುನಾವಣೆಯಲ್ಲಿ ಕೂಡ ಕೊನೆಯದಾಗಿ ನಿಮ್ಮ ಕ್ಷೇತ್ರದ ಮತ ಬಾಂಧವರಿಗೆ ಒಂದು ವಿನಂತಿ ಹೇಳ್ಕೊಳ್ಳೋದಾದ್ರೆ ಮತ್ತು ಹೈಕಮಾಂಡ್ಗೆ ಮನವಿ ಮಾಡಿಕೊಳ್ಳೋದಾದ್ರೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಹೈಕಮಾಂಡಿಗೆ ಈಗಾಗಲೇ 2 ಬಾರಿ 2018ರಲ್ಲಿ ಹಾಗೂ 23ರಲ್ಲಿ 2 ಬಾರಿ ನಾನು ಪ್ರಬಲ ಆಕಾಂಕ್ಷಿ ಆಗಿದ್ರು ಕೂಡ ಸನ್ಮಾನ್ಯ GT ಪಾಟೀಲ್ರಿಗೆ ಹೈಕಮಾಂಡ್ ಕೊಟ್ಟಿದೆ. ಆದರೆ ಈ ಬಾರಿ ನನಗೊಂದು ಅವಕಾಶ ಮಾಡಿಕೊಟ್ರೆ ನಾವು ಪಕ್ಷಕ್ಕಾಗಿ ಮತ್ತು ಜನರಿಗಾಗಿ ಮುಖ್ಯವಾಗಿ ದುಡಿಯುವಂಥ ಕೆಲಸವನ್ನು ಮಾಡ್ತೀನಿ ಅನ್ನುವಂಥದ್ದು ಒಂದು ವಿನಂತಿಯನ್ನು ನಾನು ಹೈಕಮಾಂಡಿಗೆ ಮಾಡ್ಕೊತೀನಿ. ಮತ್ತು ಜನರಲ್ಲಿ ಕೂಡ ನನಗೆ ಶಕ್ತಿ ಮೀರಿ ನನಗಿರುವಂಥ ಒಂದು ವ್ಯಾಪ್ತಿಯಲ್ಲಿ ನಾನು ಕೆಲಸ ಮಾಡ್ಕೊತ ಬಂದಿದ್ದೀನಿ. ಮುಂದೂ ಕೂಡ ಅದು ರಾಜಕೀಯವಾಗಿ ಟಿಕೆಟ್ ಸಿಗ್ತೈತೋ ಬಿಡ್ತೈತೋ ಅದು ದೇವ್ರ ಮೇಲೆ ಬಿಟ್ಟಿರೋಂಥದ್ದು. ನಾನು ಜೀವಂತ ಇರೋ ಮಟ್ಟ ನಾನು ನಮ್ಮ ಬೆಳಗಿ ಕ್ಷೇತ್ರ ಬಾಗಲಕೋಟೆ ಜಿಲ್ಲೆಯಲ್ಲಿ ಸೇವೆ ಮಾಡ್ಕೊತ ಇರಬೇಕನ್ನುವಂಥ ನನ್ನ ಆಸೆ ಇದೆ. ಹಾಗಾದ್ರೆ ನಿಮ್ಮ ಧ್ವನಿ ಅಂತ ಹೇಳಿದ್ರೆ ನನಗೆ ಅರ್ಥ ಆಗಿರ್ತಕ್ಕಂಥದ್ದು, ಅಧಿಕಾರ ಶಾಶ್ವತ ಅಲ್ಲ, ಮತದಾರ ಪ್ರೀತಿ ಶಾಶ್ವತವಾಗಿರ್ತಕ್ಕಂಥದ್ದು. ಒಂದು ಹುಟ್ಟು, ಒಂದು ಬದುಕು, ಮತ್ತೊಂದು ಸಾವು. ಈ ಮಧ್ಯದಲ್ಲಿ ನಾವು ತಗೊಂಡು ಹೋಗುವುದು ಏನು? ಒಂದು ಒಳ್ಳೆಯದನ್ನ, ಒಂದು ಕೆಟ್ಟದನ್ನ ತಗೊಂಡು ಹೋಗುವುದಕ್ಕಿಂತ ನಾವು ಒಳ್ಳೆಯದನ್ನ ಮಾಡಿ ಏನು ಮಾಡಿದ್ದಾನೆ ಅನ್ನೋದಕ್ಕಿಂತ ಇದ್ರೆ ತುಂಬಾ ಚೆನ್ನಾಗಿರ್ತಿತ್ತು ಅಂತೇಳಿ ಅಂದುಕೊಂಡು ತಾವು ಏನು ರೂಪದಲ್ಲಿ ಹೋಗ್ತಾ ಇದ್ರಿ. ಆ ಭಗವಂತ, ನೀವು ನಂಬಿರ್ತಕ್ಕಂಥ ದೇವರು ಮತ್ತು ಎಲ್ಲದಕ್ಕಿಂತ ಪೂರ್ವಕವಾಗಿ ಭಗವಂತನ ಆಶೀರ್ವಾದಕ್ಕಿಂತ ಮತದಾರರ ವಿಶ್ವಾಸ ಮತ್ತು ನಿಮ್ಮ ಜೊತೆ ಇದ್ದಿರ್ತಕ್ಕಂಥ ಛಲ ಮತ್ತು ನಿಮಗೆ ಕೊಡ್ತಾ ಇರುವಂತ ನಂಬಿಕೆ, ನಿಮಗೆ ಕೊಡ್ತಾ ಇರುವಂತ ಗುರಿ ಮತ್ತು ನಿಮ್ಮ ಬೆನ್ನಿನ ಹಿಂದೆಗಡೆ ನಿಂತಿರ್ತಕ್ಕಂಥ ಏನು ಭಗವಂತ ಎಲ್ಲಿದ್ದಾನಂದ್ರೆ ನನ್ನ ಹಿಂದೆಗಡೆ ಇದ್ದಾರೆ, ನನ್ನ ಬೆಳಗಿ ಕ್ಷೇತ್ರದ ಮತದಾರ ಅಂತ ಅನ್ಕೊಡ್ತಾವೇನು ಮುಂದೆ ಸಾಕ್ತಾ ಇದ್ರಿ. ಆ ದೇವರು ಮತ್ತು ನಿಮ್ಮ ತಂದೆ ತಾಯಿ ಆಶೀರ್ವಾದ, ವಿಶೇಷವಾಗಿ ನಿಮ್ಮ ಅಜ್ಜನವರ ಆಶೀರ್ವಾದ ಮತ್ತು ದೇಸಾಯಿ ಮನೆತನದಿಂದ ಬಂದಿರತಕ್ಕಂಥವರು ತಮ್ಮಲ್ಲಿ ಕಿಂಚತ್ತೂ ಕೂಡ ಸೊಕ್ಕಿಲ್ಲ, ಕಿಂಚತ್ತೂ ಕೂಡ ನಿಮ್ಮಲ್ಲಿ ಯಮಕತನ ಇಲ್ಲ, ಕಿಂಚತ್ತೂ ಕೂಡ ನಿಮ್ಮಲ್ಲಿ ಅಹಂಕಾರ ಇಲ್ಲ. ಆ ಭಗವಂತ ನಿಮಗೆ ಹೀಗೆ ಇದೇ ರೀತಿ ಖುಷಿಯಾಗಿ ಆದಷ್ಟು ಬೇಗ ಆ ಸೇವೆ ಮಾಡಲಿಕ್ಕೆ ಒಂದು ಅಧಿಕಾರ ಸಿಗಲಿ ಅಂತ ಹೇಳ್ತಾ ಸಂದರ್ಶನ ಮುಗಿಸ್ತಾ ಇದೆ. ನಮಸ್ತೆ, ಜೈನ್ ಸರ್, ಥ್ಯಾಂಕ್ ಯು. ನಮಸ್ಕಾರ.